ನಮಸ್ತೆ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚಿದ್ದೆ ಆದರೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಉದಯ ಕಾಲದಲ್ಲಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ನಮಗೆ ಕೊಟ್ಟಿರ್ತಕ್ಕಂಥ ಆಯುಷ್ ಕಾಲದಲ್ಲಿ ದೇವ, ಈ ಸಮಯವನ್ನು ನಿನಗೋಸ್ಕರ ಮೀಸಲಿಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವ. ಈ ಸಮಯದಲ್ಲಿ ದೇವ, ನಿನ್ನ ವಾಕ್ಯದ ಜ್ಞಾನವನ್ನು, ನಿನ್ನ ನಮ್ಮ ಭಕ್ತಿ ಜೀವಿತವನ್ನು ನಾವು ಸುಧಾರಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವ. ಕೇಳುವಂಥ ವಾಕ್ಯಗಳು ನಮ್ಮ ಮನೋನೇತ್ರಗಳನ್ನು ತೆರೆಸಿ ದೇವ, ಭಯ ಭಕ್ತಿ ಜೀವಿತದಲ್ಲಿ ನಡೆಸುವ ಹಾಗೆ ನಿನ್ನ ಕೃಪೆಯನ್ನು ನೀಡು. ಬೋಧಿಸುವಂಥ ನನ್ನನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವ. ನಾನು ಮಾತನಾಡುವ ಮಾತುಗಳು ನನ್ನ ಮಾತುಗಳಾಗಿರದೆ ದೇವ, ನಿನ್ನ ಸಂಕಲ್ಪದ ಮಾತುಗಳಾಗಿ ದೇವ, ನಿನ್ನ ಮಕ್ಕಳಿಗೆ ಉತ್ತಮ ದಾರಿಯನ್ನು, ಉತ್ತಮ ನೀತಿಯನ್ನು ತೋರಿಸುವ ಮಾತುಗಳಾಗುವಂತೆ ನನ್ನ ಕೃಪೆಯನ್ನು ನೀಡು. ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ದೇವ. ಎಲ್ಲರನ್ನು ಕೂಡ ಆಶೀರ್ವದಿಸಿ ಕಾಪಾಡಬೇಕಂತ ಹೇಳಿ ಕೋರಿಕೊಳ್ತಿದ್ದೇನೆ ದೇವ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ಈ ಒಂದು ಉದಯದ ಕಾಲದ ಸಂದರ್ಭದಲ್ಲಿ ದೇವರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಈ ರೀತಿ ಸೇರಿಸಿ ನಿಮ್ಮೆಲ್ಲರ ಜೊತೆಗೆ ಮುಖಾಮುಖಿಯಾಗುವಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳಷ್ಟು ದಿನಗಳಿಂದ ಈ ರೀತಿ ನಾವು ವಾಕ್ಯದ ಭಾಗವನ್ನು ಈ ಮಾಧ್ಯಮದ ಮೂಲಕವಾಗಿ, ಈ ಗೂಗಲ್ ಮೀಟ್ ಮೂಲಕವಾಗಿ ವಾಕ್ಯವನ್ನು ಕೇಳ್ತಾ ಬಂದಿದ್ದೇವೆ, ವಾಕ್ಯವನ್ನು ಕಲಿತುಕೊಳ್ತಾ ಬಂದಿದ್ದೇವೆ ಪ್ರಿಯರೇ. ಇದು ನಮ್ಮ ಜ್ಞಾನದ ಸಂಕೇತವಾಗಿ ಇದೆ ಅಂತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಪ್ರಿಯರೇ. ಮನುಷ್ಯನಿಗೆ ಪ್ರತಿದಿನವೂ ಕೂಡ ಒಂದು ಅವಕಾಶ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ದೇವರು ಇಂಥ ಅವಕಾಶಗಳನ್ನ ಈ ಭೂಮಿ ಮೇಲೆ ಇರತಕ್ಕಂಥ ಕೆಲವು ಜನರಿಗೆ ಕೊಡಲ್ಲ. ಆದರೆ ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ ಅಂದ್ರೆ ಇದು ದೇವರ ಸಂಕಲ್ಪದಲ್ಲಿ ನಾವಿದ್ದೀವಿ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಪ್ರಿಯರೇ. ದೇವರ ಸಂಕಲ್ಪದಲ್ಲಿ ನಮಗೆ ಆಯುಷ್ ಉಂಟು. ದೇವರ ಸಂಕಲ್ಪದಲ್ಲಿ ನಮಗೆ ಜ್ಞಾನದ ಒಂದು ಮೂಲವನ್ನು ಹುಡುಕಿಕೊಟ್ಟಿದ್ದಾನೆ ಪ್ರಿಯರೇ. ಆ ಜ್ಞಾನದ ಮೂಲವನ್ನು ಹುಡುಕಿಕೊಂಡು ನಾವೆಲ್ಲರೂ ಕೂಡ ಇವತ್ತು ಈ ರೀತಿ ವಾಕ್ಯವನ್ನು ಕೇಳುವಂಥದ್ರಲ್ಲಿ, ವಾಕ್ಯವನ್ನು ಹೇಳುವಂಥದ್ರಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಸಂತೋಷದ ಸುದ್ದಿ ಪ್ರಿಯರೇ. ಯಾಕಂದ್ರೆ ಈ ದಿನವನ್ನು ಕಾಣದೆ ಎಷ್ಟೋ ಜನ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಮನುಷ್ಯನ ಆಯುಷ್ ಕಾಲ ಇವತ್ತಿದ್ದು ನಾಳೆ ಹೋಗ್ತಕ್ಕಂಥದ್ದು ಪ್ರಿಯರೇ. ನೀರಿನ ಮೇಲೆ ಇರ್ತಕ್ಕಂಥ ಗುಳ್ಳೆಯ ಸಮಾನ ಅಂತಕ್ಕಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವಾದರೂ ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ದೂರಾಗಿ ಇವತ್ತು ನಾವು ನಮ್ಮ ಜೀವ ಶ್ವಾಸವನ್ನು ನಾವು ಊದ್ತಾ ಇದ್ದೀವಿ ಅಂತಂದ್ರೆ ಅದು ದೇವರ ಸಂಕಲ್ಪ ಪ್ರಿಯರೇ. ಯಾಕಂತಂದ್ರೆ ನಾವು ದೇವರ ಆಜ್ಞೆಯನ್ನ ಭಯಭಕ್ತಿಯಿಂದ ನಡೆಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಪ್ರಿಯರೇ. ಒಂದು ವೇಳೆ ನಾವು ವಾಕ್ಯವನ್ನು ಉಲ್ಲಂಘಿಸಿ, ವಾಕ್ಯಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಡೆದಿದರೆ ದೇವರು ನಮ್ಮ ಮೇಲೆ ತನ್ನ ಕೋಪಾಗ್ನಿಯನ್ನ, ನಮ್ಮ ಮೇಲೆ ಎಂಥ ಒಂದು ಶಾಸನವನ್ನ ತರುವಂಥದ್ರಲ್ಲಿ ಇದನ್ನಂತಕ್ಕಂಥದ್ದನ್ನು ನಾವು ನೋಡಲೇಬೇಕಾಗುತ್ತೆ ಪ್ರೇರೆ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 13ನೇ ವಚನದ ಒಂದು ಎಚ್ಚರಿಕೆಯ ಮಾತನ್ನ ನಾವೆಲ್ಲರೂ ಕೂಡ ಜ್ಞಾಪಕ ಮಾಡಿಕೊಂಡು ಇವತ್ತಿನ ವಾಕ್ಯದ ಕಡೆಗೆ ನಾವು ಸಾಗೋಣ ಪ್ರಿಯರೇ. ಎಚ್ಚರಿಕೆ, ನಾನು ಹೇಳ್ತಕ್ಕಂಥ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನ ಒಂದು ಸಾರಿ ತೋರಿಸಿ ನಮ್ಮ ಈ ದಿನದ ವಾಕ್ಯದ ಕಡೆಗೆ ಹೋಗೋಣ ಪ್ರಿಯರೇ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 13ನೇ ವಚನ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ನೋಡಿ ಸಾಕು. ಇಲ್ಲಿ ಒಂದು ಪಾಯಿಂಟ್ ಇದೆ, ಅದು ಎಚ್ಚರಿಕೆ ಅಂತ ತಿಳ್ಕೊಳ್ಳೋಣ, ಅದೊಂದು ಆಜ್ಞೆ ಅಂತ ತಿಳ್ಕೊಳ್ಳೋಣ ಪ್ರಿಯರೇ. ಏನು ಆಜ್ಞೆ ಅಂತಂದ್ರೆ, ದೇವರ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನು. ನೋಡಿ ಅಂತ ಎಚ್ಚರಿಕೆ ನೋಡ್ರಿ.
ದೇವರ ವಾಕ್ಯವನ್ನ ನೀನೇನಾದ್ರೂ ಉಲ್ಲಂಘಿಸಿದರೆ ಖಂಡಿತವಾಗಲೂ ಕೂಡ ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂತಂದ್ರೆ ನಿನ್ನ ನಾಶನಕ್ಕೆ ದಾರಿ ಮಾಡುತ್ತೆ. ನೋಡಿ, ನಿಜವಾಗಲೂ ಕೂಡ ಇಂಥ ವಾಕ್ಯಗಳನ್ನ ನಾವು ಓದಿದಾಗ ನಮ್ಮ ಕಲ್ಲಾಗಿರ್ತಕ್ಕಂಥ ಮನಸ್ಸು ಏನಾಗ್ಬೇಕಂತಂದ್ರೆ ಅದು ಒಡೆದು ಹಿಪ್ಪೆಯಾಗಿ ಮೃದುತ್ವವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಕಾಶ ನಮಗೆ ಈ ವಾಕ್ಯದ ಮೂಲಕವಾಗಿ ಸಿಗುತ್ತೆ ಪ್ರಿಯರೇ. ದೇವರ ವಾಕ್ಯವನ್ನ ಉಲ್ಲಂಘಿಸುವವನು ನಾಶವಾಗುವನು. ಅದಕ್ಕೆ ಅಪೋಸಿಟ್ ಸೆಂಟೆನ್ಸ್ ಏನಪ್ಪಾ ಅಂದ್ರೆ ಆಜ್ಞೆಯನ್ನ ಭಯಭಕ್ತಿಯಿಂದ ಕೈಗೊಳ್ಳುವನು. ಅಂದ್ರೆ ದೇವರ ಆಜ್ಞೆಯನ್ನ ಯಾರು ಭಕ್ತಿಯಿಂದ, ಯಾರು ತಮ್ಮ ಮೃದುತ್ವದಿಂದ ಕೈಗೊಂಡು ನಡೀತಾರೋ ಅವರಿಗೆ ಸುಫಲವನ್ನ ಹೊಂದುವನು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಏನಂದ್ರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೀನು ನಡೆದಿದ್ದೇ ಆದರೆ ನಿನಗೆ ಒಳ್ಳೆಯ ಫಲವನ್ನ ಕೊಡ್ತಕ್ಕಂಥ ಆತನ ದೇವರಾಗಿದ್ದಾನೆ. ಒಂದು ವೇಳೆ ನೀನು ಅದಕ್ಕೆ ವಿರುದ್ಧವಾಗಿ ನೀನು ನಡೆದಿದ್ದೇ ಆದರೆ ದೇವರು ನಮಗೆ ಖಂಡಿತವಾಗಲೂ ಕೂಡ ನಾಶನವನ್ನ ಉಂಟು ಮಾಡ್ತಾನೆ ಅನ್ನುವಂಥದ್ದು ದೇವರ ಆಜ್ಞೆ ಪ್ರಿಯರೇ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ತಾನು ನಡೀತಕ್ಕಂಥ ಮಾರ್ಗದ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ನಾವು ನೀತಿಯ ಮಾರ್ಗದಲ್ಲಿ ನಡೀತಿದ್ದೀವೋ ಇಲ್ವೋ ಅಂತಕ್ಕಂಥದ್ದನ್ನ ನಾವು ಎಚ್ಚರಗೊಳಿಸ್ಕೋಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ನಾನು ನಡಿಲಿಲ್ಲ ಅಂದ್ರೆ ಏನಾಗುತ್ತೆ, ದೇವರೇ ನನಗೆ ಕೇಳ್ತಾನ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿದೆ ಆದರೆ ಖಂಡಿತವಾಗಲೂ ಕೂಡ ದೇವರು ಎಲ್ಲವನ್ನ ಗಮನಿಸ್ತಕ್ಕಂಥ ಆತನಾಗಿದ್ದಾನೆ. ದೇವರು ಎಲ್ಲವನ್ನೂ ಕೂಡ ನೋಡುವಂತ ಆತನಾಗಿದ್ದಾನೆ. ದೇವರು ಎಲ್ಲವನ್ನು ಕೂಡ ನೀನನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಆತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ದೇವರ ಉಗ್ರತೆಗೆ ಅಥವಾ ದೇವರ ಇಚ್ಛೆಗೆ ನೀನೇನಾದರೂ ವಿರುದ್ಧವಾಗಿ ನಡ್ಕೊಂಡಿದ್ದೇ ಆಗಿದ್ರೆ ಅದು ಖಂಡಿತವಾಗಲೂ ಕೂಡ ನಮ್ಮ ನಾಶನಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ವಾಕ್ಯದ ಮೂಲಕವಾಗಿ ನಿಮಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಭಕ್ತಿ ಜೀವಿತದಲ್ಲಿ ಪ್ರತಿದಿನವೂ ಕೂಡ ನಾವು ಅಭಿವೃದ್ಧಿ ಹೊಂದಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಯಾರು ತಮ್ಮ ಭಕ್ತಿ ಜೀವಿತವನ್ನ ಕಡೆಯವರೆಗೂ ಕೂಡ, ಕಡೆ ಓಟದವರೆಗೂ ಕೂಡ ತಮ್ಮಲ್ಲಿ ಇಟ್ಕೊಂಡಿರ್ತಾರೋ ಅವರೇ ಜೀವವೆಂಬ ಜಯಮಾಲೆಯನ್ನ ದಕ್ಕಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ರೈಟ್? ಎಸ್, ಅಂತ ಒಂದು ವಾಕ್ಯವನ್ನ ನಾವೆಲ್ಲರೂ ಕೂಡ ಪ್ರತಿದಿನವೂ ಕೂಡ ಆರಾಧಿಸಬೇಕಾಗುತ್ತೆ. ಪ್ರತಿದಿನವೂ ಕೂಡ ಅದನ್ನು ನಾವು ಮನನ ಮಾಡ್ಕೊಳ್ಬೇಕಾಗಿದೆ. ಅದೆಲ್ಲವನ್ನು ಕೂಡ ನಾವೇನಪ್ಪ ಅಂದ್ರೆ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗಿದೆ ಪ್ರಿಯರೇ. ನಮ್ಮ ನೀತಿ ಮಾರ್ಗಗಳು ಎಂಥವು, ಯಾವ ವಿಷಯವನ್ನ ನಾವು ಕೇಳಬೇಕು, ಯಾವ ವಿಷಯವನ್ನ ನಾವು ಅನುಸರಿಸಬೇಕು ಅನ್ನುವಂತ ಒಂದು ಆಲೋಚನೆಯನ್ನು ನಾವು ಮಾಡಬೇಕಾಗಿದೆ ಪ್ರಿಯರೇ. ಆದ್ರೆ ಇವತ್ತು ಈ ಕೇಳುವಿಕೆಯ ವಿಷಯದಲ್ಲಿ ಕೂಡ ನಾವು ಬಹಳ ಜಾಗೃತಿಯಿಂದ ಇರಬೇಕು ಪ್ರಿಯರೇ. ಯಾಕಂದ್ರೆ ಮಾರ್ಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ನಮಗೆ ಸಿಗುತ್ತೆ ಪ್ರಿಯರೇ. ಮಾರ್ಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಎಸ್. ಮತ್ತು ಆತನು ಅವರಿಗೆ, ಮತ್ತು ನೀವು ಆತನು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಅಂತ ಹೇಳ್ತದೇನ ಪ್ರಿಯರೇ. ಎಂತ ಅದ್ಭುತವಾದಂತ ಮಾತು ನೋಡ್ರಿ. ಅಂದ್ರೆ ಪ್ರತಿಯೊಂದು ಕೂಡ ನೀವು ಕೇಳ್ತೀರಿ ಅಂತಂದ್ರೆ ನಾನು ಹೇಳೋದು ಕೇಳ್ತೀರಿ, ಇನ್ನೊಬ್ರು ಹೇಳೋದು ಕೇಳ್ತೀರಿ. ಈ ಕೇಳುವ ವಿಷಯದಲ್ಲಿ ಕೂಡ ನೀವು ಬಹು ಜಾಗೃತೆಯಿಂದ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ನಾವೆಲ್ಲರೂ ಕೇಳ್ತಾ ಬಂದಿದ್ದೀವಿ, ಹೌದಾ? ಎಲ್ರೂ ಕೂಡ ದೇವರ ವಾಕ್ಯ ಬ್ರದರ್ ಪಾಸ್ಟ್ ಹೇಳಿದ್ದಾರೆ ಅನ್ನುವಂಥ ವಿಷಯವನ್ನ ಕೇಳ್ತಿರ್ತಾರೆ. ಆದಾಗ್ಯೂ ಕೂಡ ಆ ವಿಷಯವನ್ನ ನೀವು ಜಾಗೃತೆಯಿಂದ ಕೇಳಿ ಅಂತ ಹೇಳ್ತಿದ್ದೇನೆ ಪ್ರಿಯರೇ. ಅದು ದೈವ ಸಂಬಂಧವಾಗಿರ್ತಕ್ಕಂಥ ವಾಕ್ಯವೋ ಅಥವಾ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವಾಕ್ಯವೋ ಅಥವಾ ಈ ಲೋಕಕ್ಕೆ ಅನುಸಾರವಾಗಿರ್ತಕ್ಕಂಥ ಬೋಧನೆಯೋ ಯಾವುದು, ಅಥವಾ ಮನುಷ್ಯನನ್ನ ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ನಮಗೆ ಖುಷಿ ತರ್ತಕ್ಕಂಥದ್ದು, ಹೌದಲ್ರಿ? ಇದನ್ನ ನೀನೇನಪ್ಪ ಅಂದ್ರೆ ಜಸ್ಟಿಫಿಕೇಶನ್ ಮಾಡಬೇಕಾಗಿದೆ ಪ್ರಿಯರೇ. ಈ ವಿಷಯವನ್ನ ನೀನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಿವಿಗೊಡುವ ವಿಷಯದಲ್ಲಿ ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ಈ ಮಾರ್ಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಏನ್ ಹೇಳ್ತಾನೆ ಅಂತಾರೆ, ಯೇಸು ಕ್ರಿಸ್ತನು, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಏನ್ ಕಿವಿ ಕೊಡ್ತಿರೋ ಆ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ನಾವು ಕಿವಿ ಇಟ್ಟಿವಂತಾರೆ ಎಲ್ಲದನ್ನು ಕೂಡ ಓದಲಿಕ್ಕೆ ಬರ್ತಾರೆ.
ಹೌದಲ್ರಿ? ಕಿವಿಗೊಡುವ ವಿಷಯದಲ್ಲಿ ಯಾವ ರೀತಿ ಜಾಗ್ರತೆಯಿಂದ ಇರಬೇಕು ನಾವು ಅಂತಕ್ಕಂಥದ್ದನ್ನ ಇವತ್ತು ನಾವು ಪಾಠ ಮಾಡೋಣ ಪ್ರಿಯರೇ, ಪಾಠ ಕೇಳೋಣ. ಕಿವಿಗೊಡುವ ವಿಷಯ ಯಾವುದು? ಅರ್ಥ ಆಯ್ತಾ? ಇವತ್ತಿನ ಅಂಶ ಏನಪ್ಪಾ ಅಂದ್ರೆ, ಯಾವ ವಿಷಯದಲ್ಲಿ ನಾವು ಕಿವಿಯನ್ನು ಕೊಡ್ತೀವಿ? ಕಿವಿಗೊಡುವ ವಿಷಯದಲ್ಲಿ ಜಾಗ್ರತೆ. ಕಿವಿಗೊಡುವ ವಿಷಯದಲ್ಲಿ ಜಾಗ್ರತೆ ಅಂದ್ರೆ ಯಾವ ವಿಷಯಕ್ಕೆ ನಾವು ಕಿವಿಗೊಡಬೇಕು, ಯಾವ ವಿಷಯಕ್ಕೆ ನಾವು ಕಿವಿ ಕೊಡಬಾರದು. ದಿಸ್ ಇಸ್ ದ ಪಾಯಿಂಟ್. ಅರ್ಥ ಆಯ್ತಾ ಪ್ರಿಯರೇ? ಕಿವಿಗೊಡುವ ವಿಷಯದಲ್ಲಿ ಜಾಗ್ರತೆ ಅಂದ್ರೆ ನಾವು ಯಾವ ವಿಷಯಕ್ಕೆ ಕಿವಿಗೊಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡೋಣ ಪ್ರಿಯರೇ. ಎಷ್ಟೋ ಜನ ಇವತ್ತು ಸಮಾಜದಲ್ಲಿ ಏನಪ್ಪಾ ಅಂತಾರೆ, ವಾಕ್ಯವನ್ನ ಪ್ರಚಾರ ಮಾಡುವಂತವರಿದ್ದಾರೆ ಪ್ರಿಯರೇ. ನಾವು ದೇವರ ವಾಕ್ಯವನ್ನ ಹೇಳ್ತೀವಿ ಅಂತೇಳಿ, ಅಷ್ಟಕ್ಕೂ ಕೂಡ ಅವ್ರು ಹೇಳ್ತಕ್ಕಂಥ ವಾಕ್ಯ ನಾವು ಕಿವಿಗೊಡುವಂತ ರೀತಿಯಲ್ಲಿದೆನಾ ಅಥವಾ ಕಿವಿಗೊಡದೇ ಇರತಕ್ಕಂಥ ರೀತಿಯಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಡಿಸೈಡ್ ಮಾಡಬೇಕು ಪ್ರಿಯರೇ. ಹೆಂಗೆ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಅಂತಂದ್ರೆ, ಈಗಾಗಲೇ ನೀವೆಲ್ಲರೂ ಕೂಡ ದೇವರನ್ನ ಕರ್ತನೆಂದು, ಲೋಕರಕ್ಷಕನೆಂದು, ನಮ್ಮ ಪಾಪಗಳ ನಿವಾರಕನು ಎಂದು ನೀವು ಅಂಗೀಕರಿಸಿಕೊಂಡು ನೀವೆಲ್ಲರೂ ಕೂಡ ದೇವರ ಮಾರ್ಗದಲ್ಲಿ ನಡೆಯುವವರಾಗಿದ್ದೀರಿ. ಸೊ ಈ ವಿಷಯವನ್ನ ಬಿಟ್ಟು ಬೇರೆ ವಿಷಯಗಳನ್ನ ತಮಗೆ ಬೇಕಾಗಿರ್ತಕ್ಕಂಥ ಲೌಕಿಕವಾದಂಥ ರೀತಿಯಲ್ಲಿ ವಿಚಾರಗಳನ್ನ ವ್ಯಕ್ತಪಡಿಸಿದಾಗ ನಿಮಗೆ ಗೊತ್ತಾಗಬೇಕು ಇದು ದೈವ ಸಂಬಂಧವಾಗಿರ್ತಕ್ಕಂಥದ್ದಲ್ಲ ಅಂತೇಳಿ. ಆ ಜಸ್ಟಿಫಿಕೇಶನ್ ಮಾಡುವಂತ ಹಂತಕ್ಕೆ ನಾವು ಬೆಳೀತಾ ಬರಬೇಕು ಪ್ರೇಯರ್. ಯಾಕಂದ್ರೆ ಪ್ರತಿದಿನವೂ ಕೂಡ ನಾವು ವಾಕ್ಯದ ಭಾಗದಲ್ಲಿ ನಾವು ಮುಂದುವರಿತಾ ಇದ್ದೀವಿ, ನಾವು ಬದಲಾಗ್ತಾ ಇದ್ದೀವಿ, ನಾವು ಜ್ಞಾನದಲ್ಲಿ ವೃದ್ಧಿ ಆಗ್ತಾ ಇದ್ದೀವಿ ಅಂತಂದ್ರೆ ಆ ವಿಷಯಗಳನ್ನು ಕೂಡ ಬಹು ಜಾಗೃತಿಯಿಂದ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಮಗಿದೆ ಪ್ರಿಯರೇ. ಒಂದು ವೇಳೆ ನಾವು ಮಾಡಲಿಲ್ಲ ಅಂತಂದ್ರೆ ಸೈತಾನನ ನಮ್ಮನ್ನ ಶೋಧನೆಗೆ ಗುರಿ ಮಾಡ್ತಕ್ಕಂಥ ಅವಕಾಶ ಕೂಡ ಬಹಳಷ್ಟಿರೋದ್ರಿಂದ ಇವತ್ತಿನ ಪಾಠ ಮೂಲ ಪಾಠಗಳಿಗಿಂತಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಪಾಠ ಪ್ರಿಯರೇ. ಇವತ್ತು ಸಾತ್ವಿಕವಾದಂಥ ಆಹಾರವನ್ನು ಬಿಟ್ಟು ಇವತ್ತು ಗಟ್ಟಿಯಾದ ಆಹಾರವನ್ನು ಸೇವಿಸುವಂತವರಾಗಿದ್ದೇವೆ ಪ್ರಿಯರೇ ಈ ವಾಕ್ಯದ ಮೂಲಕವಾಗಿ. ಆದುದರಿಂದ ನನ್ನ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಿವಿಗೊಡುವ ವಿಷಯದಲ್ಲಿ ನಾವು ಯಾವ ರೀತಿ ಜಾಗೃತೆಯನ್ನು ನಾವು ಪಡಬೇಕು ಅನ್ನುವಂಥದ್ದನ್ನ ಇವತ್ತಿನ ಪಾಠದಲ್ಲಿ ನಾವು ನೋಡೋಣ ಪ್ರಿಯರೇ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನವನ್ನ ಒಂದು ಸಾರಿ ನಾವು ನೋಡೋಣ ಪ್ರಿಯರೇ. ತೀತನು 11ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ನೋಡಿ, ಇಲ್ಲಿ ನಾವು ಎಂತ ವಿಷಯದಲ್ಲಿ ನಾವು ಜಾಗೃತೆಯಿಂದ ಇರ್ಬೇಕಪ್ಪ ಅನ್ನುವಂಥದ್ದನ್ನ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡಿದ್ವಿ ಪ್ರಿಯರೇ. ಕಿವಿಗೊಡುವ ವಿಷಯದಲ್ಲಿ ಜಾಗೃತರಾಗಿರಿ ಅನ್ನುವಂತ ಎಚ್ಚರಿಕೆಯನ್ನ ದೇವರು ನಮಗೆ ಕೊಡ್ತಾನೆ. ಯಾರ ವಿಷಯದಲ್ಲಿ ನಾವು ಜಾಗೃತರಾಗಿರ್ಬೇಕು, ಯಾವ ಕಿವಿಗೊಡುವ ವಿಷಯ ನಮ್ಮಲ್ಲಿ ಜಾಗೃತೆಯನ್ನು ತರಬೇಕು ಅಂತಕ್ಕಂಥದ್ದನ್ನ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. 10ನೇ ವಚನದಿಂದ ನಾವು ನೋಡಿದಾಗ ಅನೇಕರು ನೋಡಿ, ಈ ವರ್ಡ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಬ್ಬರಲ್ಲ, ಇಬ್ಬರಲ್ಲ, ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಬರೀ ಮಾತಾಡ್ತಿರ್ತಾರೆ, ಬರೀ ಮೋಸಗಾರರೇ ಆಗಿದ್ದಾರೆ, ಅಧಿಕಾರಕ್ಕೆ ಒಳಗಾದವರಾಗಿದ್ದಾರೆ. ಅವರೊಂಥರ ಅಧಿಕಾರದಲ್ಲಿ ನಾವಿದ್ದೀವಿ, ನಾವ್ ಹೇಳಿದ್ದೇ ಸತ್ಯ, ನಾವ್ ಹೇಳಿದ್ದೇ ಸಾರ್ವಕಾಲಿಕ ಸತ್ಯ ಅನ್ನುವಂಥ ರೀತಿಯಲ್ಲಿ ಇದ್ದು ಮಾತನಾಡ್ತಕ್ಕಂಥ ಜನರಿದ್ದಾರೆ ಪ್ರಿಯರೇ ನಮ್ಮ ಸಮಾಜದಲ್ಲಿ. ನಾನು ಹೇಳೋದು ಕೇಳ್ತೆ, ಅವನು ಹೇಳೋದು ಕೇಳ್ತೆ, ನಾನ್ ದೊಡ್ಡ, ಅವನ್ ದೊಡ್ಡ, ಅವನಕ್ಕಿಂತ ನಾನ್ ಸೀನಿಯರ, ಇವನು ಸೀನಿಯರ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿತವಾಗಿ ಮಾತಾಡ್ತಕ್ಕಂಥ ಕೆಲವೊಂದು ಜನರಿದ್ದಾರೆ. ನಾವು ಸೀನಿಯರ್ ಅಂದ್ರೆ ನಾವ್ ಹೇಳಿದ್ದೆ ಕರೆಕ್ಟು ಅನ್ನುವಂಥ ಒಂದು ಒಡಂಬಡಿಕೆಯನ್ನ ನಮ್ಮ ತಲೆಗಳ ಮೇಲೆ ಹಾಕ್ತಕ್ಕಂಥ ಕೆಲವು ಜನರಿದ್ದಾರೆ ದೇವರ ವಿಷಯದಲ್ಲಿ. ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾದವರಾಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು. ಅವರು ಅಂದ್ರೆ ಈ ಭಾಗದ ಕ್ಯಾಟಗರಿ ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ಅದಾದ ನಂತರ ಮುಂದಕ್ಕೆ ಹೇಳ್ತಾನೆ, ಅವರು ನೀಚ ಲಾಭವನ್ನ ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನ ಮಾಡಿ, ನೀಚ ಲಾಭಕ್ಕೋಸ್ಕರ, ತಮ್ಮ ಸ್ವಲಾಭಕ್ಕೋಸ್ಕರ, ತಮ್ಮ ಸ್ವಹಿತಕ್ಕೋಸ್ಕರ
ತಮ್ಮ ಸ್ವಂತ ಆಲೋಚನೆಗಳನ್ನ ಅಥವಾ ತಮ್ಮ ಸ್ವಂತ ಅಭಿವೃದ್ಧಿಯನ್ನ ಮಾಡಿಕೊಳ್ತಕ್ಕಂಥ ಜನ ಅವರು ಅಂತವ್ರಿದ್ದಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನ ಮಾಡಿ. ನೋಡಿ, ಆ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ. ಉಪದೇಶ ಮಾಡಬೇಕು. ಎಂತ ಉಪದೇಶ ಮಾಡಬೇಕು? ಒಳ್ಳೆಯ ಉಪದೇಶವನ್ನ ಮಾಡಬೇಕು. ದೇವರಿಗೆ ಮೆಚ್ಚುಗೆ ಆಗುವಂತ ಉಪದೇಶವನ್ನ ಮಾಡಬೇಕು ಒಬ್ಬ ಬೋಧಕನಾದಂತ ವ್ಯಕ್ತಿ, ಹೌದಾ? ಆದರೆ ಬಹಳಷ್ಟು ಜನ ಬರೀ ಮಾತುಗಾರರು, ಬರೀ ಮೋಸಗಾರರು. ಅವರು ಕೇವಲ ಅಧಿಕಾರಕ್ಕೋಸ್ಕರ ಮಾತನಾಡ್ತಕ್ಕಂಥವ್ರು. ಇಂಥವ್ರು ಬಹಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನ ಕೊಡ್ತಾನೆ ಪ್ರಿಯರೇ. ಅಂಥವರ ಮಧ್ಯದಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ಆದ್ದರಿಂದಲೇ ಮಾರ್ಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಮ್ಗೆ ಏನ್ ಪಾಯಿಂಟ್ ಹೇಳ್ತಾನೆ ಅಂದ್ರೆ, ಕಿವಿಗೊಡುವ ವಿಷಯದಲ್ಲಿ ಜಾಗ್ರತೆ. ಅಂಥವರ ಮಧ್ಯದಲ್ಲಿ ನಾವಿದ್ದೇವೆ. ಅಂಥವರೇ ಇವತ್ತು ಜಾಸ್ತಿ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ, ಅವರು ಮಾತಿನಲ್ಲಿ ಮೋಸಗಾರರು, ಅವರ ಕ್ರಿಯೆಯಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲಾಭವನ್ನು ಹೊಂದುವಂತವರಾಗಿದ್ದಾರೆ. ಅವರು ಅಧಿಕಾರದ ಒಳಜಗಳದಲ್ಲಿ ಬಿದ್ದು ಬೇಯತಕ್ಕಂಥವರಾಗಿದ್ದಾರೆ. ಸೊ ಅಂಥವರು ಉಪದೇಶವನ್ನು ಮಾಡುವಂತ ಸಂದರ್ಭದಲ್ಲಿ ನೀವು ಬಹುಜಾಗ್ರತೆಯಿಂದ ಕೇಳಿ ಅನ್ನುವಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ಸ್ವಲಾಭವನ್ನ, ಸ್ವ ಇಚ್ಛೆಯನ್ನ, ಸ್ವ ನೀಚತನವನ್ನ ಮುಂದೂಡಿಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಮಧ್ಯದಲ್ಲಿ ಅವ್ರೇನಾದ್ರೂ ಇದ್ರೆ ಅಂಥವರ ಉಪದೇಶವನ್ನು ನೀನು ಗಮನಿಸಿ, ಅಂಥವರ ಉಪದೇಶದಿಂದ ನೀನು ಎಚ್ಚರಿಕೆಯಾಗಿರ್ಬೇಕು. ಅವರು ಹೇಳುವ ಮಾತುಗಳನ್ನು ಕೇಳುವ ವಿಷಯದಲ್ಲಿ ನೀವು ಬಹುಜಾಗ್ರತೆಯಿಂದ ಇರಬೇಕು ಅಂತಕ್ಕಂಥದ್ದನ್ನ ದೇವರು ಈ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವರ ಉದ್ದೇಶ ಎಂಥದ್ದು ಅಂತಂದ್ರೆ, ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನ ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ನೋಡಿ, ಕುಟುಂಬಗಳನ್ನ ಹಾಳು ಮಾಡ್ತಕ್ಕಂಥ ಹಂತಕ್ಕೆ ಅವ್ರು ಹೇಳ್ತಾರೆ ಪ್ರಿಯರೇ. ಅಂಥವರಿಂದ ನಾವು ಜಾಗೃತಿಯಿಂದ ಇರಬೇಕು ಪ್ರಿಯರೇ. ಅಂದ್ರೆ ಅದು ಎಂಥ ಉಪದೇಶ, ಅವರು ಮಾಡ್ತಕ್ಕಂಥದ್ದು ಉಪದೇಶನೇ ಅಂತ ಹೇಳ್ತಿದ್ದಾರೆ. ಆದರೆ ಆ ಉಪದೇಶ ಎಂಥದ್ದು? ದೇವರ ಹೆಸರಿನಲ್ಲಿ ಮುಸುಕುಧಾರಿಗಳಾಗಿ ನಮ್ಮ ಸಮಾಜದಲ್ಲಿ ಇವತ್ತು ದೇವರ ವಾಕ್ಯವನ್ನು ತಮ್ಮ ಕೈಯಲ್ಲಿಟ್ಕೊಂಡು ಕುಟುಂಬಗಳನ್ನೇ ನಾಶ ಮಾಡ್ತಕ್ಕಂಥ ಒಂದು ಹಂತಕ್ಕೆ ದೇವರನ್ನ ನಾವು ನಂಬಿದ್ದೀವಿ, ದೇವರನ್ನ ನಾವು ಕೈಗೊಂಡು ನಡೆಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಬೋಧಕರು, ಉಪದೇಶಕರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾಗ ಅಂಥವ್ರನ್ನ ನಾವು ಯಾವ ರೀತಿ ಕಂಡಿಡಬೇಕಾಗಿದೆ ಅನ್ನುವಂಥದ್ದು ಪ್ರಶ್ನೆ ಪ್ರಿಯರೇ, ಹೌದಾ? ಸೊ ನಮಗೆ ಪ್ರತಿಯೊಬ್ಬ ಕ್ರೈಸ್ತನ ವಿಶ್ವಾಸ ಯಾವ ರೀತಿ ಇರ್ಬೇಕಂತಾರೆ, ದೇವರನ್ನ ಮೆಚ್ಚಿಸುವಂತ, ದೇವರ ವಾಕ್ಯವು ಇದ್ದದ್ದು ಇದ್ದಂಗೆ ಹೇಳುವಂತ ವಾಕ್ಯವನ್ನ ಹೇಳ್ತಕ್ಕಂಥವ್ರನ್ನ ನಾವು ನೋಡ್ಕೋಬೇಕು ಪ್ರಿಯರೇ. ಮೂಲಾಧಾರವಾಗಿ ನಾವು ನೋಡ್ಬೇಕಂದ್ರೆ ಯಾವುದು ಕ್ರಿಸ್ತನ ಬೋಧನೆ, ಯಾವುದು ಸತ್ಯ ಸುವಾರ್ತೆ ಅನ್ನುವಂಥದ್ದನ್ನ ನಾವು ಫಸ್ಟ್ ಪ್ರಶ್ನೆ ಹಾಕೊಳ್ಬೇಕು ಪ್ರಿಯರೇ, ಹೌದಾನೆ? ಸತ್ಯ ಸುವಾರ್ತೆಯ ಕಡೆ ನಾವು ನಿಲ್ಬೇಕಾಗಿರುವಂಥದ್ದು ನಮ್ಮ ಧರ್ಮ ಪ್ರಿಯರೇ. ಕಲ್ಪನಾ ಕಥೆಗಳಿಗೆ, ಮೋಸಗಾರರ ಮಾತುಗಳಿಗೆ ನಾವು ಬಲಿಯಾಗದೆ ನಮ್ಮ ಕುಟುಂಬಗಳನ್ನು ನಾವು ಕಾಪಾಡಿಕೊಂಡು ಹೋಗ್ಬೇಕಂತಂದ್ರೆ ಮೊದಲನೇದಾಗಿ ಆ ಸುವಾರ್ತೆ ಎಂಥದ್ದು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ. ಇವಾಗ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅಂತ ಹೇಳಿದಾಗ ಕೆಟ್ಟದ್ದು ಬಿಟ್ಬಿಡೋಣ, ಒಳ್ಳೇದು ಯಾವುದು ಅಂತ ಹೇಳಿ ಫಸ್ಟ್ ತಿಳ್ಕೊಬೇಕಾಗುತ್ತೆ ಪ್ರೇರ್, ಹೌದಾ? ಒಳ್ಳೇದಂದ್ರೆ ಏನು, ಅದರ ಗುಣಲಕ್ಷಣಗಳೇನು, ಅದರಲ್ಲಿ ಏನು ಅಡಕವಾಗಿರ್ಬೇಕು, ಯಾವುದನ್ನು ಒಳ್ಳೇದಂತ ಹೇಳಿ ನಾವು ಅಂತೀವಿ ಅನ್ನುವಂಥದ್ದು ಗೊತ್ತಾದಾಗ ಮಾತ್ರ ಕೆಟ್ಟದ್ದು ನಮಗೆ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ ಪ್ರೇರ್. ಆಮ್ ಐ ರೈಟ್? ಎಸ್. ಅಂದ್ರೆ ಒಳ್ಳೇದು ಅಂದ್ರೆ ಯಾವುದು ಒಳ್ಳೆಯ ಸುವಾರ್ತೆ ಅನ್ನುವಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಪ್ರೇರ್. ಆ ಒಳ್ಳೆಯ ಸುವಾರ್ತೆ ಅಂತದ್ದು ಅದು ಯಾವುದು ನಮಗೆ ವಾಕ್ಯ ಪ್ರಕಾರವಾಗಿರ್ತಕ್ಕಂಥ ಸುವಾರ್ತೆ ಅನ್ನುವಂಥದ್ದನ್ನ ಇವತ್ತು ನಾನು ನಿಮಗೆ ಕ್ಲಾರಿಫೈ ಮಾಡ್ತಿದ್ದೀನಿ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1ರಿಂದ 4 ವಚನಗಳನ್ನ ನಾವು ನೋಡೋಣ ಪ್ರಿಯರ. ಇದೇ ನಮ್ಮ ವಿಶ್ವಾಸಕ್ಕೆ, ನಮ್ಮ ಭಕ್ತಿಗೆ ಬೇಕಾಗಿರ್ತಕ್ಕಂಥ ಸುವಾರ್ತೆಯ ತಳಹದಿ, ಬುನಾದಿ ಪ್ರಿಯರೇ. ಆ ಬುನಾದಿ ಅಂತದ್ದು ನಾವು ಯಾವ ವಿಶ್ವಾಸದಲ್ಲಿ ನಾವು ಹೋಗ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಾಕ್ಯವನ್ನು ನಾವು ನಿಮಗೆ ಓದಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೇವೆ ಪ್ರಿಯರೇ. 1ನೇ ಕೊರಿಂಥಿ 15ನೇ ಅಧ್ಯಾಯ 1ರಿಂದ 4ನೇ ವಚನದವರೆಗೆ ನಾವೆಲ್ಲರೂ ಕೂಡ ನೋಡೋಣ ಪ್ರಿಯರೇ.
ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆ ಆಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಅದ್ಭುತವಾಗಿರ್ತಕ್ಕಂಥ ಒಂದು ಸುವಾರ್ತೆಯ ಸಂಗತಿಯನ್ನ ಪೌಲನು ಕೊರಿಂಥಿ ಸಭೆಗೆ ಬರೆಯುತ್ತಾ ಹೇಳ್ತಾನೆ, ನೀವು ಯಾವ ಸುವಾರ್ತೆಯನ್ನ ನೀವು ಕೇಳ್ತೀರೋ ಆ ಸುವಾರ್ತೆ ನಿಮಗೆ ರಕ್ಷಣೆಯನ್ನ ತರುತ್ತೆ ಅಂತಕ್ಕಂಥದ್ದನ್ನ 2ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ರಕ್ಷಣೆಯ ಮಾರ್ಗವನ್ನ ತೋರಿಸ್ತಕ್ಕಂಥ ವಾಕ್ಯವನ್ನ ನಾವು ಹಿಡ್ಕೋಬೇಕಾಗಿದೆ. ಆ ವಾಕ್ಯದ ಗಟ್ಟಿ ನೆಲದ ಮೇಲೆ ನಿಂತುಕೊಂಡಾಗ ಮಾತ್ರ ನಮಗೆ ರಕ್ಷಣೆ ಸಿಗುತ್ತೆ. ರಕ್ಷಣೆಗೆ ಹತ್ತಿರವಿರ್ತಕ್ಕಂಥ ರಕ್ಷಣೆಯ ಮಾರ್ಗವನ್ನು ತೋರಿಸ್ತಕ್ಕಂಥ ಸುವಾರ್ತೆನ ನಾವು ಇಟ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರೇರ. 1ನೇ ವಚನದಲ್ಲಿ ನಾನು ಏನ್ ಹೇಳಿದಾನೆ ನೋಡೋಣ ಪ್ರೇರ. ಸಹೋದರರೇ, ಇಲ್ಲಿ ಪೌಲನು ಕೊರಿಂಥಿ ಸಭೆಯನ್ನು ಉದ್ದೇಶಿಸಿ ಒಂದು ಅದ್ಭುತವಾದಂತಹ ಮಾತನ್ನು ಹೇಳ್ತಾನೆ. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನ ನಿಮ್ಮ ನೆನಪಿಗೆ ತರುತ್ತೇನೆ. ಈಗಾಗಲೇ ಅನೇಕ ಸಲ ನಿಮಗೆ ಸುವಾರ್ತೆಯನ್ನು ಸಾರಿದ್ದೀನಿ. ನಾನು ಅದನ್ನ ಮತ್ತೆ ನಿಮಗೆ ಜ್ಞಾಪಕ ತರ್ತೀನಿ. ನಾನು ಮತ್ತೊಂದು ಆವರ್ತಿ ನಿಮಗೆ ಜ್ಞಾಪಕ ತರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನ ನಿಮ್ಮ ನೆನಪಿಗೆ ತರುತ್ತೇನೆ, ನೀವು ಅದನ್ನು ಸ್ವೀಕರಿಸಿದಿರಿ. ನಾನು ಹೇಳಿರ್ತಕ್ಕಂಥ ಸುವಾರ್ತೆಯನ್ನ ನೀವು ಕೂಡ ಸ್ವೀಕರಿಸಿದಿರಿ. ಮತ್ತೊಂದು ಸಾರಿ ನಿಮ್ಗೆ ಅದನ್ನ ಜ್ಞಾಪಕ ತರ್ತೀನಿ. ಅದರಲ್ಲಿ ನಿಂತಿದ್ದೀರಿ ಕೂಡ. ನಾನು ತಿಳಿಸಿರ್ತಕ್ಕಂಥ ವಾಕ್ಯವನ್ನ ನೀವು ಅಂಗೀಕರಿಸಿಕೊಂಡಿದ್ದೀರಿ ಮತ್ತು ಆ ವಾಕ್ಯದ ಮೂಲಕವಾಗಿ ನೀವೆಲ್ಲರೂ ಕೂಡ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನ ಹೇಳಿ ನಿಮಗೆ ಸುವಾರ್ತೆಯನ್ನ ತಿಳಿಸಿದಿನೋ, ಪೌಲನು ಆ ಸಭೆಯವರಿಗೆ ಹೇಳಿರ್ತಕ್ಕಂಥ ಸುವಾರ್ತೆ ಎಂಥದ್ದು ಅನ್ನುವಂಥದ್ದನ್ನ ಇಲ್ಲಿ ಜ್ಞಾಪಕ ಮಾಡ್ತದೇನ ಪ್ರಿಯರೇ. ನಾನು ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನು, ಅದನ್ನು ನೀವು ಸ್ವೀಕರಿಸಿದಿರಿ, ಅದರ ಮೇಲೆ ನಿಂತಿದ್ದೀರಿ. ಆದಾಗ್ಯೂ ಕೂಡ ಮತ್ತೊಂದು ಆವರ್ತಿ ಅದನ್ನು ನಿಮಗೆ ಜ್ಞಾಪಕ ತರ್ತೀನಿ ಅಂತ ಹೇಳ್ತೇನೆ ಪ್ರಿಯರೇ. ಮತ್ತೊಂದು ಆವರ್ತಿ, ಯಾಕಂದ್ರೆ ನಾವು ಕೂಡ ದೇವರ ವಾಕ್ಯವನ್ನು ಸ್ವೀಕರಿಸಿದ್ದೀವಿ, ಅದರ ಮೇಲೆ ನಿಂತಿದ್ದೀವಿ, ಆದರೂ ಕೂಡ ಎಲ್ಲೋ ಒಂತಲ್ಲಿ ಆ ವಾಕ್ಯವನ್ನು ಮರ್ತಿದ್ದೀವಿ ಅನ್ನುವಂಥ ಒಂದು ಸಿಮಿಲಾರಿಟಿ ನಮ್ಮಲ್ಲಿ ಕೂಡ ಕಾಣಿಸುತ್ತದಲ್ಲ ಪ್ರಿಯರೇ. ಕಾಣಿಸ್ತಿದೆ ಪ್ರಿಯರೇ. ಅದಕ್ಕೋಸ್ಕರವೇ ಮತ್ತೊಂದು ಆವರ್ತಿ ಇದನ್ನ ಏನ್ ಹೇಳ್ತೀನಿ ಅಂದ್ರೆ ರಿಕ್ಯಾಪ್ಚುಲೇಷನ್ ಪಾಯಿಂಟ್, ಪುನರ್ನಮನ. ಅಂಡರ್ಸ್ಟ್ಯಾಂಡ್? ಇದನ್ನ ಕನ್ನಡದಲ್ಲಿ ಏನ್ ಹೇಳ್ತಪ್ಪ ಅಂದ್ರೆ ಪುನರ್ನಮನ ಅಂದ್ರೆ ಇನ್ನೊಂದು ಸಾರಿ ನಾವು ಅದನ್ನ ಆಲೋಚನೆ ಮಾಡ್ಕೊಳ್ತಕ್ಕಂಥ ವಾಕ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಿಯರೇ. ನೀವು ಸ್ವೀಕರಿಸಿದ್ದಂಥದ್ದು, ನೀವು ಅಂಗೀಕರಿಸಿಕೊಂಡಿರ್ತಕ್ಕಂಥದ್ದು ಮತ್ತು ನೀವು ಆ ವಾಕ್ಯದ ಮೇಲೆ ನಿಂತಿರ್ತಕ್ಕಂಥದ್ದನ್ನ ಮತ್ತೊಂದು ಆವರ್ತಿ ನಾನು ನಿಮಗೆ ಜ್ಞಾಪಕ ಮಾಡ್ತೀನಿ. ಯಾವ ರೀತಿ ಪೌಲನು ಕೊರಿಂಥಿ ಸಭೆದವರಿಗೆ ಸುವಾರ್ತೆಯನ್ನು ಸಾರಿ ಆ ಸ್ವೀಕರಿಸಿರ್ತಕ್ಕಂಥ ನಿಂತಿರ್ತಕ್ಕಂಥ ತಳಹದಿಯನ್ನ ಜ್ಞಾಪಕ ಮಾಡ್ತಾ ಇದ್ದೇನೋ, ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ನಿಮಗೆ ಇದನ್ನ ಜ್ಞಾಪಕ ಮಾಡ್ತಾ ಇದ್ದೇನೆ ಪ್ರೇರೆ. ಅಂದ್ರೆ ನಮ್ಮ ಸುವಾರ್ತೆ ಎಂಥದ್ದಾಗಿದೆ, ನಾವು ಯಾವ ತಳಹದಿಯ ಮೇಲೆ ಸುವಾರ್ತೆಯನ್ನು ನಾವು ಸ್ವೀಕರಿಸಿದ್ದೀವಿ, ನಾವು ಅದರಲ್ಲಿ ಯಾವ ರೀತಿ ನಿಂತುಕೊಳ್ಬೇಕು ಅಂತಕ್ಕಂಥದನ್ನ, ಈ ವಿಷಯವನ್ನು, ಈ ಕೇಳುವಿಕೆಯ ವಿಷಯನ ಬಹುಜಾಗ್ರತೆಯಿಂದ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರೇರೆ. ಯಾಕಂದ್ರೆ ಇದೊಂದು ಅವಕಾಶ, ಒಂದು ವೇಳೆ ನಾವೆಲ್ಲಾದ್ರೂ ತಪ್ಪಿದ್ರು ಕೂಡ ಮತ್ತೊಂದು ಆವರ್ತಿ ನಾವು ಡೈವರ್ಷನ್ ಆಗದೆ ನಾವು ವಾಕ್ಯದ ಸರಿಯಾದ ಮಾರ್ಗಕ್ಕೆ ನಾವು ಸೇರೋಣ ಪ್ರೇರೆ. ಈ ಟ್ರೈನ್ ಕನೆಕ್ಟಿವಿಟಿ ಯಾವ ರೀತಿ ಹಳೆಯ ಮೇಲೆ ನಡೀತನೋ ಹಂಗ ನಮ್ಮ ಜೀವಿತವು ಕೂಡ ವಾಕ್ಯವೆಂಬ ಹಳೆಯ ಮೇಲೆ ನಡೀತಾ ಇರಬೇಕು ಪ್ರೇರೆ. ವಾಕ್ಯವು ನಿನ್ನಲ್ಲಿದ್ದರೆ, ವಾಕ್ಯವು ನನ್ನಲ್ಲಿದ್ದರೆ ದೇವರು ನಮ್ಮೊಂದಿಗೆ ಇರ್ತಾನೆ ಪ್ರೇರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಸ್ವೀಕರಿಸಿರ್ತಕ್ಕಂಥ, ನೀವು ನಿಂತುಕೊಂಡಿರ್ತಕ್ಕಂಥ, ನಿಮಗೆ ಸುವಾರ್ತೆಯನ್ನು ತಿಳಿಸಿರ್ತಕ್ಕಂಥ ವಾಕ್ಯದ ಭಾಗವನ್ನ ಮತ್ತೊಂದು ಆವರ್ತಿ ಜ್ಞಾಪಕ ಮಾಡೋಣ ಪ್ರಿಯರೇ. ಅದೇ ರೀತಿ ಪೌಲನು ಹೇಳ್ತಾನೆ, ನೀವು ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ, ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆ ಆಗ್ತದೆ. ನೀವು ಏನನ್ನ ನಂಬಿದಿರಿ, ಏನನ್ನ ವಿಶ್ವಸಿಸಿದಿರಿ, ಅದನ್ನ ನೀವು ಕಡೆಯವರೆಗೂ ಕೂಡ ನೀವು ದೃಢವಾಗಿ ಇಟ್ಕೊಂಡಿದ್ದೆ ಆದ್ರೆ ಮಾತ್ರ
ನಿಮಗೆ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರೇಯರ್. ರಕ್ಷಣೆಯನ್ನ ಕೊಡ್ತಕ್ಕಂಥ ವಾಕ್ಯ, ರಕ್ಷಣೆಯನ್ನ ನೀಡ್ತಕ್ಕಂಥ ಸುವಾರ್ತೆ ನಮ್ಮಲ್ಲಿ ಇರಬೇಕು ಪ್ರೇಯರ್. ರಕ್ಷಣೆ, ಆ ರಕ್ಷಣೆಯನ್ನ ಪಡ್ಕೊಳ್ಳುವಂತ ವಾಕ್ಯದ ಭಾಗ ನಮ್ಮಲ್ಲಿರಬೇಕು. ಅದು ನಮಗೆ ಮೇಲನ್ನ ಮಾಡ್ತಕ್ಕಂಥ ಸುವಾರ್ತೆ ಪ್ರೇಯರ್. ಮುಂದೆ ಕೇಳೋಣ ಪ್ರೇಯರ್. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಯೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದ ಪ್ರಕಾರ ನಮಗೆ ತಿಳಿಸಿರತಕ್ಕಂಥ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಶಾಸ್ತ್ರದಲ್ಲಿ ಮುಂದೆ ತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ನಾವು ಏನನ್ನ ವಿಶ್ವಾಸಿಸ್ಬೇಕಂತಾರೆ, ಶಾಸ್ತ್ರಗಳಲ್ಲಿ ಮುಂದೆ ತಿಳಿಸಿರ್ತಕ್ಕಂಥ ಸಂಗತಿ ಏನಪ್ಪಾ ಅಂತಾರೆ, ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ದಿಸ್ ಇಸ್ ಕಾಲ್ಡ್ ಗಾಸ್ಪಲ್. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸುವಾರ್ತೆ. ಸುವಾರ್ತೆ ಅಂದ್ರೆ ಏನ್ ಪ್ರೇರೆ? ಯೇಸು ಕ್ರಿಸ್ತನ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ವಿಶ್ವಸಿಸಿಕೊಳ್ತಕ್ಕಂಥದ್ದು. ಅದನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ಏನಪ್ಪಾ ಅಂತಾರೆ, ವಿಶ್ವಾಸವನ್ನ ಹೊಂದುವಂಥದ್ದೇ ಸುವಾರ್ತೆ ಪ್ರೇರೆ. ನಾವು ಸುವಾರ್ತೆ ಮಾಡ್ತೀವಿ ಅಂತಂದ್ರೆ ಕೂಡ ಏನ್ ಸುವಾರ್ತೆ ಮಾಡ್ಬೇಕಂದ್ರೆ, ಯೇಸು ಕ್ರಿಸ್ತನ ಕುರಿತು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತನು, ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನ ಹೂಣಲ್ಪಟ್ಟರು, ನಮ್ಮ ಪಾಪಗಳ ನಿವಾರಣೆಗೋಸ್ಕರ ಸತ್ತು ಹೂಣಲ್ಪಟ್ಟಿರ್ತಕ್ಕಂಥ ಆ ಕ್ರಿಸ್ತನು ಮೂರನೇ ದಿನದಲ್ಲಿ ಶಾಸ್ತ್ರದ ಪ್ರಕಾರವೇ ಎಬ್ಬಿಸಲ್ಪಟ್ಟನು ಅನ್ನುವಂಥ ವಿಶ್ವಾಸವನ್ನ ಜನರಿಗೆ ತಿಳಿಸ್ತಕ್ಕಂಥದ್ದೇ ಸುವಾರ್ತೆ ಪ್ರೇರೆ. ಆ ಸುವಾರ್ತೆಯನ್ನ ನೀನು ಕೂಡ ವಿಶ್ವಸಿಸ್ಬೇಕು, ನಾನು ಕೂಡ ವಿಶ್ವಸಿಸ್ಬೇಕು, ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವಿಶ್ವಸಿಸ್ಬೇಕು, ಅದನ್ನೇ ನಂಬಬೇಕು ಪ್ರೇರೆ. ಆಗ ಮಾತ್ರ ಸುವಾರ್ತೆಯನ್ನ ನೀನು ಸಂಪೂರ್ಣವಾಗಿ ಸ್ವೀಕರಿಸಿದಂಗ ಪ್ರೇರೆ. ಸ್ವೀಕರಿಸಿರ್ತಕ್ಕಂಥದ್ದು ಯಾವ್ದಂತಾರೆ, ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ, ಸರ್ವ ಜನರಿಗೋಸ್ಕರ, ಸರ್ವ ಜನರ ಶಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಸತ್ತನು. ಪಾಯಿಂಟ್ ನಂಬರ್ 1, ಸತ್ತನು. ಯಾರಿಗೋಸ್ಕರ ಸತ್ತ ಪ್ರಿಯರೇ? ಪ್ರಪಂಚದ ಸರ್ವ ಮಾನವರ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ಸತ್ತನು. ಆತನು ಉಣಲ್ಪಟ್ಟನು ಮತ್ತು ಶಾಸ್ತ್ರದ ಪ್ರಕಾರ ಮೂರನೇ ದಿನದಲ್ಲಿ ಆತನು ಎದ್ದು ಬಂದನು ಅನ್ನುವಂಥ 3 ಕಾನ್ಸೆಪ್ಟ್ ಅನ್ನ ನೀನು ಒಪ್ಪಿದರೆ ಮಾತ್ರ ನೀನು ಸುವಾರ್ತೆಯನ್ನು ಅಂಗೀಕರಿಸಿಕೊಂಡಂಗೆ ಪ್ರೇರೆ. ಈ ವಿಷಯದಲ್ಲಿ ನೀವು ಸುವಾರ್ತೆಯನ್ನ ಮಾಡಬೇಕಾಗಿದೆ, ಈ ವಿಷಯವನ್ನ ಜನರಿಗೆ ತಿಳಿಸಬೇಕಾಗಿದೆ, ಈ ವಿಷಯವನ್ನ ನೀನು ಒಪ್ಪಿಕೊಳ್ಬೇಕಾಗಿದೆ. ಇದು ಸುವಾರ್ತೆಗೆ ತಳಹದಿ. ನಮ್ಮ ಸುವಾರ್ತೆ ಎಕ್ಕಡೆ ತಿರುಗಿದ್ರು ಕೂಡ ಯೇಸು ಕ್ರಿಸ್ತನ ಒಂದು ರಕ್ಷಣೆ ಕುರಿತಿರ್ಬೇಕು ಪ್ರೇರೆ. ಯೇಸು ಕ್ರಿಸ್ತನೇ ನಮಗೆ ಹೀರೋ ಆಗಿ ಕಾಣಬೇಕು ಪ್ರೇರೆ ನಮ್ಮ ವಿಷಯದಲ್ಲಿ. ಆದ್ರೆ ಇವತ್ತು ವಿಚಾರ ಮಾಡ್ರಿ ಪ್ರೇರೆ, ನಮ್ಮ ಬೋಧಕರು ಬೋಧನೆ ಮಾಡ್ತಕ್ಕಂಥ ವಿಷಯಗಳು ಯಾವ ರೀತಿ ಇರುತ್ತೆ ಪ್ರೇರೆ? ಯಾವ ರೀತಿ ಇರುತ್ತೆ? ಯೇಸು ಕ್ರಿಸ್ತನಕ್ಕಿಂತ ಹೈಲೈಟ್ ಅವರೇ ಆಗಿರ್ತಾರೆ ಪ್ರೇರೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಪ್ರೇಯರ್ ಮಾಡಿದ್ರೆ ಇವರಿಗೆ ಮಕ್ಕಳಾದ್ರು ಅಂತೇಳಿ ಹೇಳ್ಕೊಳ್ಳುವಂತ ಪಾಸ್ಟರ್ಗಳು ಬಹಳಷ್ಟಿದ್ದಾರೆ ಪ್ರೇಯರ್. ಮೈಕ್ ಸೆಟ್ ನಲ್ಲಿ ಹೇಳ್ತಾ ಇರ್ತಾರೆ, ಅಮ್ಮ ಇಂಥವ್ರಿಗೆ ಮಕ್ಕಳೇ ಇದ್ದಿಲ್ಲ, 15 ವರ್ಷ ಆಯ್ತು, 10 ವರ್ಷ ಆಯ್ತು, ಇವರಿಗೆ ನಾನು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಮಕ್ಕಳಾದು ಅಂತ ಹೇಳುವಂತ ಪಾಸ್ಟರ್ಗಳಿಲ್ವಾ ಪ್ರೇಯರ್? ಒಂದು ಸಾರಿ ಆಲೋಚನೆ ಮಾಡ್ರಿ. ಇಲ್ಲಿ ಹೈಲೈಟ್ ಯಾರಾಗ್ಬೇಕು ಪ್ರೇಯರ್? ಹೈಲೈಟ್ ಆಗ್ತಕ್ಕಂಥದ್ದು ಯಾರು? ಪಾಸ್ಟರ್ ಅಲ್ಲ ಪ್ರೇಯರ್, ನಮ್ಮ ಹೀರೋ, ನಮ್ಮ ರಕ್ಷಣಾ ಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಪ್ರತಿ ವಾಕ್ಯದಲ್ಲಿ ಕೂಡ ಹೈಲೈಟ್ ಆಗ್ಬೇಕು ಪ್ರೇಯರ್. ಯಾಕಂದ್ರೆ ಆತನು ನಮಗೋಸ್ಕರ ಮರಣವನ್ನ ಜಯಿಸಿರ್ತಕ್ಕಂಥದ್ದು, ನಮಗೋಸ್ಕರ ಮರಣವನ್ನು ಅನುಭವಿಸಿರ್ತಕ್ಕಂಥದ್ದು, ನಮಗೋಸ್ಕರ ಉಣಲ್ಪಟ್ಟಾತನು, ನಮಗೋಸ್ಕರ ತನ್ನ ತ್ಯಾಗವನ್ನ ಮಾಡಿರ್ತಕ್ಕಂಥದ್ದನ್ನು ಯೇಸು ಕ್ರಿಸ್ತನ ಪ್ರೇರೆ. ಈ ಯೇಸು ಕ್ರಿಸ್ತನ ವಿಷಯವನ್ನ ಬಿಟ್ಟು ಬೇರೆ ಯಾವ ಕಥೆಯನ್ನು ಹೇಳಿದ್ರು ಕೂಡ ಅದು ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಪ್ರೇರೆ. ಈ ವಿಷಯದಲ್ಲಿ ನಾವು ಜಾಗೃತಿ ಆಗಿರ್ಬೇಕು ಪ್ರೇರೆ. ಕಿವಿಗೊಡುವ ವಿಷಯದಲ್ಲಿ ನಾವು ಯಾವ ರೀತಿ ಜಾಗೃತಿ ಆಗಿರ್ಬೇಕಂದ್ರೆ, ನಾವು ಕೇಳುವಂತ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಒಂದು ತ್ಯಾಗ, ಯೇಸು ಕ್ರಿಸ್ತನ ಒಂದು ಸೇವೆ ಇದೇನಾ? ಆತನು ಹೇಳ್ತಕ್ಕಂಥ ಮಾತಿನಲ್ಲಿ ಯೇಸು ಕ್ರಿಸ್ತನ ಯಾವ ಹಂತದಲ್ಲಿ ಇಟ್ಟು ಮಾತಾಡ್ತಿದ್ದಾನೆ ಅಂತಕ್ಕಂಥದನ್ನ ಗಮನಿಸಬೇಕು ಪ್ರಿಯರ. ಇದು ಪ್ರತಿಯೊಬ್ಬ ಕ್ರೈಸ್ತರು ಕೂಡ ವಿಚಾರ ಮಾಡ್ತಕ್ಕಂಥ ವಿಷಯ ಪ್ರಿಯರ.
ಕ್ರಿಸ್ತನನ್ನು ನಂಬಿರ್ತಕ್ಕಂಥ, ಕ್ರಿಸ್ತನನ್ನು ಧರಿಸಿಕೊಂಡಿರ್ತಕ್ಕಂಥ, ಕ್ರಿಸ್ತನನ್ನ ನಮ್ಮ ಲೋಕ ರಕ್ಷಕನಂತೇಳಿ ವಿಶ್ವಸಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ವಾಕ್ಯದ ಮೇಲೆ ನಾವು ಜಸ್ಟಿಫಿಕೇಶನ್ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ನಾವು ಇದನ್ನು ನಂಬಿಲ್ಲ ಅಂತಂದ್ರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲ ಅನ್ನುವಂಥ ಅರ್ಥ ಪ್ರಿಯರೇ. ಹೌದಾ ಪ್ರಿಯರೇ? ಆದ್ದರಿಂದ ಇದೇ ಕೊರಂತಿದವರಿಗೆ ಬರೆದ ಪತ್ರಿಕೆ 2ನೇ ಕೊರಂತಿ 13ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 13ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. 13ನೇ ಅಧ್ಯಾಯ 5ನೇ ವಚನ ಪ್ರಿಯರು. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ, ಕ್ರಿಸ್ತ ನಂಬಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವೋ ಇಲ್ಲವೋ ಎಂಬುದನ್ನ ನೀವು ಪರೀಕ್ಷಿಸಿಕೊಳ್ಳಿರಿ ಅಂತ ಹೇಳ್ತಾನೆ ಪ್ರಿಯರೇ. ಕ್ರಿಸ್ತನ ನಂಬಿಕೆ ಯಾವುದು? ಕ್ರಿಸ್ತನು ನಮ್ಮ ಲೋಕ ರಕ್ಷಕನು, ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರ ಮತ್ತೆ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದು ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಪ್ರಿಯರೇ. ಆ ನಂಬಿಕೆಯಲ್ಲಿ ನಾವು ಇದೀವೋ ಇಲ್ಲವೋ ಅನ್ನುವಂಥದ್ದನ್ನ ನೀವೊಂದು ಸಾರಿ ಪರೀಕ್ಷೆ ಪಡಿಸಿಕೊಳ್ಳಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಾನು ಕ್ರಿಸ್ತನ ವಿಶ್ವಾಸದಲ್ಲಿ, ನಾನು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ, ಕ್ರಿಸ್ತನ ಭಯಭಕ್ತಿಯಲ್ಲಿ ನಾನು ಇದ್ದೀನೋ ಇಲ್ಲವೋ? ಆತನು ಯಾವ ರೀತಿ ದೇವರನ್ನ ಮೆಚ್ಚಿಸಿದನೋ ನಾನು ಇವತ್ತು ಆ ರೀತಿ ದೇವರ ವಿಷಯದಲ್ಲಿ ಇದ್ದೀನೋ ಇಲ್ವೋ ಅಂತಕ್ಕಂಥದ್ದನ್ನ ನೀವು ಪರೀಕ್ಷಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ನೀವು ಆ ಮಾರ್ಗವನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಇದ್ದಿದ್ದೇ ಆದರೆ ಎಚ್ಚರಿಕೆ ಪಡ್ಕೊಳ್ಳೋಣ ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ. ಯಾಕಂದ್ರೆ ನಾವೆಲ್ಲರೂ ಕೂಡ ವಾಕ್ಯದ ಮೂಲಕವಾಗಿ ನಾವು ಎಚ್ಚರಿಕೆಗೆ ಒಳಪಡಬೇಕಾಗಿದೆ ಪ್ರಿಯರೇ. ಅದು ನಮ್ಮೆಲ್ಲರ ಕೂಡ ಆದ್ಯ ಕರ್ತವ್ಯ ಪ್ರಿಯರೇ. ನಾವೆಲ್ಲರೂ ಕೂಡ ನಮ್ಮಷ್ಟಕ್ಕೆ ನಾವೇ ಎಚ್ಚರಿಕೆ ಆಗ್ಬೇಕಂದ್ರೆ ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ನಾಶನದ ಮಾರ್ಗದಲ್ಲಿದ್ದೀವ ಅಥವಾ ಸುಲಾಭವನ್ನ ಪಡಿತಕ್ಕಂಥ ಒಂದು ಮಾರ್ಗದಲ್ಲಿದ್ದೀವೋ ಅಂತಕ್ಕಂಥದ್ದನ್ನ ನಮ್ಮಷ್ಟಕ್ಕೆ ನಾವೇ ನಮ್ಮ ಮನಸ್ಸಾಕ್ಷಿಗೆ ಕೇಳಿಕೊಂಡಾಗ ಖಂಡಿತವಾಗಲೂ ಕೂಡ ದ ಕನ್ಸೈನ್ಸ್ ವಿಲ್ ಗಿವ್ ದ ರೈಟ್ ಆನ್ಸರ್ ಫಾರ್ ಎವ್ರಿ ಪರ್ಸನ್, ವೆದರ್ ಐ ಆಮ್ ಇನ್ ದ ಪಾತ್ ಆಫ್ ಗಾಡ್ ಆರ್ ಇನ್ ದ ಪಾತ್ ಆಫ್ ಡೆವಿಲ್. ನಾವು ಸೈತಾನನ ಮಾರ್ಗದಲ್ಲಿದ್ದೀವ ಅಥವಾ ದೇವರ ಮಾರ್ಗದಲ್ಲಿದ್ದೀವ ಅಂತಕ್ಕಂಥದ್ದು ಖಂಡಿತವಾಗಲೂ ಕೂಡ ನಮಗೆ ವಾಕ್ಯ ನಮಗೆ ಎಚ್ಚರಿಕೆ ಕೊಡ್ತದೆ ಪ್ರಿಯರೇ. ಒಂದು ವೇಳೆ ಇನ್ನೂ ಕೆಲವು ಜನ ಇರ್ತಾರೆ, ಅವ್ರು ನಡೀತಕ್ಕಂಥದ್ದೇ ಚಲೋ ಅದ, ಇದೇ ಕರೆಕ್ಟು ಅನ್ನುವಂಥವ್ರು ಕೂಡ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಅವರಂತ ಕುರಿತು ಕೂಡ ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡೋಣ ಪ್ರಿಯರೇ. ಅಂಥವ್ರು ವ್ಯಕ್ತಿಗಳು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಪ್ರಕಟಣೆ 3:1ನೇ ವಚನವನ್ನು ನೋಡೋಣ ಪ್ರಿಯರೇ. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಇಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಾಕ್ಯ ಏನಿದೆ ಅಂತಂದ್ರೆ, ಜೀವಿಸುವವನು ಎಂದು ಹೆಸರು ನಿನಗಿದ್ದರು. ಕೆಲವೊಂದು ಜನ ನಮ್ಗೇನ ನಾವು ಕ್ರೈಸ್ತರು, ಚರ್ಚ್ಗೆ ಹೋಗ್ತೀವ್ರಿ, ದೇವ್ರು ನಂಬ್ಕೊಂಡೇವ್ರಿ, ನಾವು ವಿಶ್ವಾಸಿಗಳ್ರಿ ಅಂತ ಹೇಳ್ತಿರ್ತಾರೆ. ಅವ್ರ ಲೆಕ್ಕಕ್ಕೆ ಏನಪ್ಪ ಅಂದ್ರೆ ನಾವು ಜೀವಿಸಿದ್ದೀವಿ, ವಾಕ್ಯದಲ್ಲಿ ಜೀವಿಸಿದ್ದೀವಿ ಅಂತ ಹೇಳಿ ಅನ್ಕೊಂತಿರ್ತಾರೆ. ಆದ್ರೆ ಆ ವಾಕ್ಯದ ಪ್ರಕಾರ ನಡೆಯದೆ ಇದ್ದಾಗ ಕೂಡ ಅವ್ರು ಹೆಂಗಿರ್ತಾರಪ್ಪ ಅಂದ್ರೆ, ಒಂದು ವೇಳೆ ಜೀವಿಸಿದ್ರು ಕೂಡ ಅವರು ಸತ್ತಂತವ್ರೇ ಅಂತ ಹೇಳ್ತಾನೆ ಪ್ರಿಯರೇ. ವಾಕ್ಯದಲ್ಲಿ ಜೀವಿಸಬೇಕಾಗಿದೆ ನಾವು. ಅರ್ಥ ಆಯ್ತಾ ಪ್ರಿಯರೇ? ತೆಲುಗಿನಲ್ಲಿ ಬಹಳ ಚೆನ್ನಾಗಿದೆ ವಾಕ್ಯ. ಬಹುಶಃ ಯಾರಿಗಾದ್ರೂ ತೆಲುಗು ಬೈಬಲ್ ಇದ್ರೆ ಓದಿಯಮ್ಮ, ಯಾರ ಹತ್ರ ಆದ್ರೂ ತೆಲುಗು ಬೈಬಲ್ ಇದ್ರೆ ಓದಿ. ಆ ವರ್ಡ್ ಬಹಳ ಚೆನ್ನಾಗಿದೆ. ಅದು ಕನ್ನಡಕ್ಕಿಂತಲೂ ತೆಲುಗುನಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ಇಲ್ವಾ? ಓಕೆ. ಜೀವಿಸುವವನು ಎಂದು ಹೆಸರು ನಿಮಗಿದ್ದರು. ನಾನು ಕರ್ತನಲ್ಲಿ ಜೀವಿಸ್ತಾ ಇದ್ದೇನೆ, ನಾನು ಕರ್ತನಲ್ಲಿ ನಡೀತಾ ಇದ್ದೇನೆ ಅನ್ನುವಂತ ನಂಬಿಕೆಯಲ್ಲಿ ನೀವಿದ್ರು ಕೂಡ ಕೆಲವೊಂದು ಸಾರಿ ನೀವು ಸತ್ತವನಾಗಿದ್ದೆಂಬುದನ್ನು ಬಲ್ಲೆನು. ವಾಕ್ಯದ ಮೂಲಕವಾಗಿ ನೀನು ದೃಢವಾಗಿ ನಿಲ್ಲದೆ ಇದ್ದಾಗ ನೀನು ಬದುಕಿದರೂ ಕೂಡ ಸತ್ತಂತೆ ಅನ್ನುವಂತ ಅರ್ಥ ಕೊಡ್ತದೆ ಪ್ರೇರೆ. సార్ తెలుగు జీవించుచున్నావన్న పేరు మాత్రం ఉన్నది గాని నీవు మృతుడు.
నీవు మృతుడవే, పేరు మాత్రానికి నీవు జీవించుచున్నావు, కానీ నిజ రూపంలో చూస్తే నీవు మృతుడవే. ನಾವು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕಿಂತಲೂ ಕೂಡ ನೀನು ಸತ್ತಂತವರಿಗೆ ಸಮಾನನಾಗಿದ್ದಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾನೆ ಪ್ರೇಯರ್. ಅಂದ್ರೆ ನಾವು ಆಕ್ಟಿವ್ ಆಗಿಲ್ಲ, ಅಲ್ಲಿ ಇನ್ಆಕ್ಟಿವ್ ಆಗಿದ್ದೀವಿ ಅನ್ನುವಂಥ ಅರ್ಥ ಅದು. ಆಕ್ಟಿವ್ ಇನ್ಆಕ್ಟಿವ್, ಇಟ್ ಇಸ್ ಆಪೋಸಿಟ್ ವರ್ಡ್. ಆಕ್ಟಿವ್ ಅಂದ್ರೆ ದೃಢವಾಗಿರುವಂಥದ್ದು, ಇನ್ಆಕ್ಟಿವ್ ಅಂದ್ರೆ ವೀಕ್ ಆಗಿರುವಂಥದ್ದು. ದೇವರ ವಿಷಯದಲ್ಲಿ ನೀನು ನಿನ್ನ ಒಂದು ದೃಢತ್ವವನ್ನು ಕಳ್ಕೊಂಡ್ರೆ ನೀನು ಬದುಕಿದ್ರೂ ಕೂಡ ಸತ್ತಂತೆ ಅನ್ನುವಂಥ ಅರ್ಥವನ್ನು ಕೊಡುವಂತ ವಾಕ್ಯ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ ಪ್ರೇಯರ್. ಆದುದರಿಂದ ನಮ್ಮ ವಿಶ್ವಾಸವು ಗಟ್ಟಿಯಾಗಿರ್ಬೇಕು. ಕರೆಕ್ಟಾ ಪ್ರೇಯರೇ? ನಾವು ವಿಶ್ವಸಿರ್ತಕ್ಕಂಥ ಅಂಶದಲ್ಲಿ ನಾವು ಹೆಂಗಿರ್ಬೇಕಂದ್ರೆ ಒಂಥರ ದಷ್ಟಪುಷ್ಟವಾಗಿರ್ಬೇಕು ಅಂತಕ್ಕಂಥದ್ದನ್ನ ನೋಡ್ತೀವಿ ಪ್ರೇಯರ್. ಯಾಕಂದ್ರೆ ನಾವು ಈಗಾಗಲೇ ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ದೀವಿ. ಕೆಲವೊಂದು ಜನ ಹುಟ್ಟಿದಾಗಿಂದಲೂ ಕ್ರೈಸ್ತರ ಅಂತ ಹೇಳ್ತಾರೆ. ಕೆಲವೊಂದು ಜನ 5 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು, ನಾನು ದೇವರನ್ನು ಸ್ವೀಕರಿಸಿ ಕರ್ತನನ್ನು ಯೇಸು ಕ್ರಿಸ್ತನ ರಕ್ಷಕನಿಂದ ನಾನು ಅಂಗೀಕರಿಸಿಕೊಂಡು 10 ವರ್ಷ ಆಯ್ತು ಬ್ರದರ್, 5 ವರ್ಷ ಆಯ್ತು ಬ್ರದರ್ ಅಂತ ಹೇಳಿ ನಾವೆಲ್ಲರೂ ಕೂಡ ಮಾತಾಡ್ತಿರ್ತೀವಿ. ಹೌದಾ? ಅಂದ್ರೆ ನಾವು ಹೆಂಗಿರ್ಬೇಕಂತಾರೆ ಬಹಳ ಗಟ್ಟಿಯಾಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರೇಯರ್. ಆ ವಾಕ್ಯವನ್ನು ನೋಡೋಣ ಪ್ರೇಯರ್. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋಣ ಪ್ರೇಯರ್. 5ನೇ ವಚನ ಬಹಳ ಅದ್ಭುತವಾಗಿರತಕ್ಕಂಥ ಮಾತು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ಪ್ರೇಯರ್. ದ್ರವ್ಯಾಶ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಇಬ್ರಿಯ 5ನೇ ಅಧ್ಯಾಯ 12ನೇ ವಚನ. ಹೌದಾ? ಇಬ್ರಿಯ 5ನೇ ಇಲ್ಲ ಇಬ್ರಿಯ 5ನೇ ಅಧ್ಯಾಯ 12ನೇ ವಚನ ಪ್ರೇಯರ್. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ 11ನೇ ವಚನದಿಂದ ನಾವು ನೋಡಿದಾಗ ಪ್ರಿಯರೇ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11, 12 ಮತ್ತು 13ನೇ ವಚನವನ್ನು ನಾವು ಗಮನಿಸಿದಾಗ ಮತ್ತೊಂದ್ಸಲ ನಾನು ಹೇಳ್ತೀನಿ ನೋಡ್ರಿ. ಈ ವಿಷಯದಲ್ಲಿ ಮೇಲೆ ಟೈಟಲ್ ಏನಿದೆ ಅಂದ್ರೆ ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ. ವೃದ್ಧಿ ಅಂದ್ರೆ ಡೆವಲಪ್ಮೆಂಟ್. ಇನ್ನು ಡೆವಲಪ್ ಆಗದಂತ ಕ್ರೈಸ್ತರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾನೆ ಪ್ರಿಯರೇ. ಏನ್ ಕೊಡ್ತಾನಂತಾರೆ, ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು. ನೀವು ವೃದ್ಧಿ ಆಗುವಂತ ವಿಷಯದಲ್ಲಿ ಹೇಳ್ಬೇಕಾಗಿರತಕ್ಕಂಥ ಅಂಶ ನಮ್ಗೆ ಬಹಳಷ್ಟಿದೆ. ಏನಪ್ಪಾ ಅಂತಂದ್ರೆ, ಆದರೆ ನಿಮ್ಮ ಕಿವಿಗಳು ಮಂದವಾದದ್ರಿಂದ, ನಿಮ್ಮ ಕಿವಿ ಹೆಂಗೆ ಆಗ್ಯಾವ ಅಂದ್ರೆ ಮಂದ ಆಗ್ಬಿಟ್ಟವು. ಏನ್ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳಂತ ಸ್ಥಿತಿಯಲ್ಲಿಲ್ಲ. ಹೆಂಗಿದ್ರಿ ಪಾಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅದ್ರ ಓಕೆ ಆಯ್ತು, ಪಾಸ್ಟ್ ಹೇಳ್ಯಾರಲ್ಲ ನಂಬಬೇಕು ಅನ್ನುವಂತ ಹಂತಕ್ಕೆ ಇವತ್ತು ವಿಶ್ವಾಸಿಗಳು ಬಂದಿದ್ದಾರೆ ಪ್ರೇರ. ನಮ್ಮ ಕಿವಿಗಳು ಏನಪ್ಪಾ ಅಂತಾರೆ ಜಾಗೃತೆಯನ್ನ, ಆ ಸೂಕ್ಷ್ಮತೆ, ಆ ಸಂಯತೆಯನ್ನ ಕಳ್ಕೊಂಡಿರ್ತಕ್ಕಂಥ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. ಆ ಸಂಯಮ, ಆ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಹೌದಾ? ಆ ಸೆನ್ಸಿಟಿವಿಟಿನ ನಾವು ಕಳ್ಕೊಂಡಂತ ಸ್ಥಿತಿಯಲ್ಲಿ ಇವತ್ತು ಬಂದಿದ್ದೀವಿ ಪ್ರೇರ. ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಪ್ರತಿಯೊಬ್ಬರು ಹೇಳಿರ್ತಕ್ಕಂಥ ದೇವರ ವಾಕ್ಯ, ಪ್ರತಿಯೊಬ್ಬರು ಹೇಳಿದ್ರು ಕೂಡ ದೈವೋಕ್ತಿಗಳೇ ಅನ್ನುವಂಥ ಹಂತಕ್ಕೆ ನಾವು ಬಂದಿದ್ದೀವಿ. ಆ ಸಂಯಮತೆಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾನೆ ಪ್ರೇರ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ನಾನು ಏನ್ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಪ್ರೇರ. ಸೆನ್ಸಿಟಿವಿಟಿ, ಸೂಕ್ಷ್ಮತೆ ನೀವು ಕಳ್ಕೊಂಡ್ಬಿಟ್ಟಿದ್ರಿ. ಯಾವುದು ಪರಿಪೂರ್ಣ, ಯಾವುದು ಅಪರಿಪೂರ್ಣ, ಯಾವುದು ದೇವರ ನೀತಿಗೆ ವಿರುದ್ಧವಾಗಿದೆ, ಯಾವುದು ದೇವರ ನೀತಿಗೆ ಪರವಾಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂತ ಸಂಯಮತೆಯನ್ನು ಕೂಡ ನೀವು ಕಳ್ಕೊಂಡಿದ್ರಲ್ಲ, ಅದು ನನಗೆ ಬೇಜಾರಾಗ್ತದೆ ಅಂತ ಹೇಳ್ತಾನೆ ಪ್ರೇರ. ಆದ್ರೆ ನಿಮ್ಮ ಕಿವಿಗಳು ಮಂದವಾದುದರಿಂದ ಅದನ್ನ ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನ ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಆ ಟೈಮ್ ಡ್ಯೂರೇಷನ್ ನೋಡಿದ್ರೆ ನೀವು ವಾಕ್ಯದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆದು ನೀವು ಬೋಧಕರಾಗುವಂತ ಹಂತಕ್ಕೆ ನಿಂತ್ಕೋಬೇಕಾಗಿತ್ತು. ಆದರೆ ಇನ್ನೂ ಮೂಲ ಪಾಠಗಳನ್ನ ತಿರುಗಿ ಕಲಿಸಿಕೊಡಬೇಕಾಗಿದೆ ಅಂತ ಹೇಳ್ತಾನ್ರಿ.
ಅದಕ್ಕೆ ಕಾಂಟ್ರಾಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಇನ್ನೂ ಗಟ್ಟಿಯಾದಂಥ ಆಹಾರವನ್ನು ತಿನ್ಬೇಕಾಗಿತ್ತು, ಆದ್ರೆ ಇನ್ನೂ ಸಾತ್ವಿಕ ಆಹಾರದಲ್ಲಿ ಇದ್ದೀರಿ ನೀವು ಟೈಮ್ ನೋಡಿದ್ರೆ ನೀವು ಬೋಧಕರಾಗಬೇಕಾಗಿತ್ತು, ಆದರೆ ಇನ್ನೂ ಮೂಲ ಪಾಠಗಳನ್ನೇ ಹೇಳ್ಬೇಕಾಗಿತ್ತು. ಯಾಕೆ ಅಂತಾರೆ, ನೀವು ಕಿವಿಗೊಡುವ ವಿಷಯದಲ್ಲಿ ಜಾಗೃತೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮ ಕಿವಿಗಳು ಮಂದಾಗಿರೋದ್ರಿಂದ, ನಿಮ್ಮ ಕಿವಿಗಳ ಒಂದು ಸೆನ್ಸಿಟಿವಿಟಿ ಕಡಿಮೆ ಆಗಿರೋದ್ರಿಂದ, ಏನು ಹೇಳಿದ್ರು ಕೂಡ ಕೇಳುವಂಥ ಹಂತದಲ್ಲಿ ನೀವು ಇರೋದ್ರಿಂದ ನೀವು ಕಿವಿಗೊಡುವ ವಿಷಯದಲ್ಲಿ ಜಾಗೃತೆಯನ್ನು ಕಳ್ಕೊಂಡಿದ್ದೀರಿ ಅಂತ ಹೇಳ್ತಾನೆ ಪ್ರಿಯರೇ. ಅಂದ್ರೆ ನೀವು ಕಿವಿಗೊಡುವ ವಿಷಯದ ಜಾಗೃತೆಯನ್ನು ನೀವು ಯಾವ ರೀತಿ ಆಲೋಚನೆ ಮಾಡಬೇಕಾಗಿತ್ತು ಆ ರೀತಿ ಆಲೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಕೇಳುವ ವಿಷಯ ದೇವರ ಮಾರ್ಗದ ಕುರಿತಿದೆನಾ ಅಥವಾ ಮನುಷ್ಯನ ಸ್ವನೀತಿ ಕುರಿತಿದೆನಾ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಮತ್ತೊಂದು ಆವರ್ತಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ, ಇದೇ ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿದಾಗ ಪ್ರಿಯರೇ, 12 ಮತ್ತು 12ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿದಾಗ ಪ್ರಿಯರೇ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಮುಂದೆ ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಇಲ್ಲಿ ಏನ್ ಹೇಳ್ತಾನಂದ್ರೆ, ಇವೆಲ್ಲವನ್ನ ಗಮನಿಸಿದಾಗ ಕಾಲವನ್ನು ನೋಡಿದ್ರೆ ನೀವು ಬೋಧಕರಾಗಬೇಕಾಗಿತ್ತು, ಆದರೆ ಗಟ್ಟಿಯಾದ ಆಹಾರವನ್ನು ಬಿಟ್ಟು ಇನ್ನೂ ಹಾಲು ಕುಡಿಯುವಂತ ಮಕ್ಕಳೇ ನೀವು ಆಗಿದ್ದೀರಿ ಅನ್ನುವಂಥದ್ದನ್ನ ಹೇಳ್ತಾ, ಇವೆಲ್ಲದರ ಜೊತೆಗೆ ನಮ್ಮ ಪರಿಶುದ್ಧತೆಯನ್ನು ಕೂಡ ನಾವು ಕಾಪಾಡ್ಕೋಬೇಕಾಗಿದೆ ಪ್ರಿಯರ. ಗಟ್ಟಿಯಾದ ಆಹಾರವನ್ನು ತಿನ್ನುವಂಥವ್ರಾಗಬೇಕು, ಬೋಧಕರಾಗುವಂತ ಅರ್ಹತೆಯನ್ನು ಕೂಡ ನಾವು ದಿನದಿಂದ ದಿನಕ್ಕೆ ನಾವು ಪಡ್ಕೋಬೇಕಾಗಿದೆ. ಅದರ ಜೊತೆಗೆ ಪರಿಶುದ್ಧತೆಯನ್ನು ಕೂಡ ಕಾಪಾಡ್ಕೋಬೇಕಾಗಿದೆ ಪ್ರಿಯರ. ಕೇವಲ ಹೇಳುವವರು ಮಾತ್ರವಾಗಿರದೆ ನಮ್ಮ ಜೀವಿತವನ್ನು ನಾವು ಇಟ್ಕೋಬಾರ್ದು ಪ್ರಿಯರ. ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು. ಎಲ್ಲಿವರೆಗೂ ನಾವು ಪರಿಶುದ್ಧತೆಯನ್ನು ನಮ್ಮ ಜೊತೆಗೆ ಇಟ್ಕೊಳಕ್ ಆಗಲ್ವೋ ಅಲ್ಲಿವರೆಗೂ ನಾವು ಕರ್ತನನ್ನು ಸೇರ್ಲಿಕ್ಕೆ ಕೂಡ ಸಾಧ್ಯ ಆಗಲ್ಲ ಪ್ರಿಯರೇ. ಫಾರ್ ಯುವರ್ ಮೈಂಡ್ ಇಟ್. ಕೇವಲ ಹೇಳುವವರೇ ಆಗ್ತೀನಿ ಅಂತಂದ್ರೆ ಮತ್ತೆ ಅದನ್ನ ಅನುಸರಿಸುವಂತವ್ರು ಕೂಡ ನಾವು ಆಗಿರ್ಬೇಕಲ್ಲ ಪ್ರಿಯರೇ. ಕೇವಲ ಹೇಳುವಂಥದ್ದೇ ನಮ್ಮ ಕೆಲಸ ಅಲ್ಲ ಪ್ರಿಯರೇ. ನಾನು ಹೇಳ್ತೀನಿ ಚಲೋ ಅಂತಂದ್ರೆ ನಂದ ದೇವ್ರು ಅದಕ್ಕೆ ನನಗೇನು ಮಾರ್ಕ್ಸ್ ಕೊಡಲ್ಲ. ಹೇಳುವುದು ನಿನ್ನ ಜವಾಬ್ದಾರಿ, ಹೇಳಿದ್ಯಪ್ಪ. ಮತ್ತೆ ಅನುಸರಿಸಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ ತಾನೆ. ಜವಾಬ್ದಾರಿ ಬೇರೆ, ಕರ್ತವ್ಯ ಬೇರೆ ಪ್ರಿಯರೇ. ಜವಾಬ್ದಾರಿ ನಿನಗೆ ಕೊಟ್ಟಿರ್ತಕ್ಕಂಥ ಅವಕಾಶ, ಕರ್ತವ್ಯ ನೀನು ಮಾಡ್ತಕ್ಕಂಥ ಕಂಪಲ್ಸರಿನೆಸ್. ಹೇಳ್ತಾನೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ನಾವೆಲ್ಲರೂ ಕೂಡ ಪರಿಶುದ್ಧರಾಗಿರ್ಬೇಕು, ಪರಿಶುದ್ಧತೆಯನ್ನು ಹೊಂದಿಯವರಾಗಿರ್ಬೇಕು. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣೋದಿಲ್ಲ. ನೋಡಿ, ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ ಅಂತಂದ್ರೆ ನಾವು ದೇವರನ್ನ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ದೇವರನ್ನು ಕೂಡ ಕಾಣ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ದೇವರ ರಾಜ್ಯದಲ್ಲಿ ಸೇರುವಂತವರಾಗ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಯಾವಾಗ ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ ಅಂತಂದ್ರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಕೇಳುವಂತ ವಾಕ್ಯವು ವಾಕ್ಯದ ಪ್ರಕಾರವಾಗಿ ಇದೇನೋ ಇಲ್ಲವೋ ಅಂತಕ್ಕಂಥದನ್ನು ಪರೀಕ್ಷಿಸಿಕೊಳ್ಳ್ರಿ. ಮತ್ತು ಪರಿಶುದ್ಧತೆಯನ್ನು ಕೂಡ ನಾವು ಕಾಪಾಡಿಕೊಂಡು ಹೋಗ್ಬೇಕು ಪ್ರಿಯರೇ. ಆ ಪರಿಶುದ್ಧತೆ ನಮ್ಮನ್ನ ದೇವರ ಕಡೆಗೆ, ಆ ಪರಿಶುದ್ಧತೆ ನಮ್ಮನ್ನ ದೇವರೊಟ್ಟಿಗೆ, ಆ ಪರಿಶುದ್ಧತೆ ನಮ್ಮನ್ನ ದೇವರ ಒಂದು ಸಾನ್ನಿಧ್ಯಕ್ಕೆ ಸೇರಿಸ್ತಕ್ಕಂಥ ಒಂದು ಅಂಶ ನಮ್ಮ ಜೀವಿತದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ಬಹು ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗಿದೆ ಪ್ರಿಯರೇ. ಕೇವಲ ನಾನು ಕೇಳ್ತೀನಿ ಅದನ್ನ ಅನುಸರಿಸಲ್ಲ ಅಂತಂದ್ರೂ ಕೂಡ ತಪ್ಪು. ಕೇವಲ ನಾನು ಹೇಳ್ತೀನಿ ಅದನ್ನ ಅನುಸರಿಸಲ್ಲ ಅಂತಂದ್ರೂ ಕೂಡ ತಪ್ಪು ಪ್ರಿಯರೇ. ಕೇಳುವಂತ ವಿಷಯದಲ್ಲಿ ಜಾಗೃತಿ ಆಗಿರ್ಬೇಕು, ವಿಶ್ವಸಿಸ್ತಕ್ಕಂಥ ವಿಷಯದಲ್ಲಿ ಕೂಡ ಜಾಗೃತಿ ಆಗಿರ್ಬೇಕು. ಕೊನೆಗೆ ಪರಿಶುದ್ಧತೆಯ ವಿಷಯದಲ್ಲಿ ಕೂಡ ನಾವು ಜಾಗೃತರಾಗಿರ್ಬೇಕು ಪ್ರಿಯರೇ. ಯಾಕಂದರೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಸೇರುವುದಕ್ಕೆ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು ಎಷ್ಟು ತೀಕ್ಷ್ಣವಾಗಿದೆ ಅಂತಕ್ಕಂಥದನ್ನ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ನಮ್ರತೆಯನ್ನು ಕಾಪಾಡಿಕೊಳ್ಳೋಣ. ನಮ್ಮ ಭಕ್ತಿ ಜೀವಿತದಲ್ಲಿ ಬೇಕಾಗಿರತಕ್ಕಂಥ ಪ್ರಾಥಮಿಕ ಪಾಠಗಳಾಗಿರ್ತಕ್ಕಂಥ ಭಯ, ಭಕ್ತಿ, ವಿಶ್ವಾಸ, ಪರಿಶುದ್ಧತೆ
ಇವೆಲ್ಲವೂ ನಾವು ನಡೆದುಕೊಂಡು ಹೋದಂಥ ಸಂದರ್ಭದಲ್ಲಿ, ಅವೆಲ್ಲವನ್ನು ಕೂಡ ಅನುಸರಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಮಾತ್ರ ದೇವರು ನಮ್ಮೊಂದಿಗೆ ಇದ್ದಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರು ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದಕ್ಕೆ ಸಂಗತಿಗಳು ಇವೆಲ್ಲವೂ ಕೂಡ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೊಂದು ಆವರ್ತಿ ಈ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಕೂಡ ಕೇಳುವ ವಿಷಯದಲ್ಲಿ ಜಾಗೃತಿಯಾಗಿರೋಣ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ವಿಷಯದಲ್ಲಿ ಜಾಗೃತಿಯಾಗಿರೋಣ, ದೇವರನ್ನ ಮೆಚ್ಚಿಸುವಂಥ ವಿಷಯದಲ್ಲಿ ಕೂಡ ನಾವು ಜಾಗೃತರಾಗಿರೋಣ ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತಿನ ವಾಕ್ಯವನ್ನ ಬೋಧಿಸಲು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಬ್ರದರ್ಸ್ ಅವರಿಗೂ, ನಮ್ಮ ಸಿಸ್ಟರ್ ಅವರಿಗೂ ಕೂಡ, ಎಲ್ಲರಿಗೂ ಕೂಡ, ಮತ್ತು ಇಲ್ಲಿವರೆಗೂ ಕೂಡ ನೀವೆಲ್ಲರೂ ಕೂಡ ಬಹುಶಾಂತತೆಯಿಂದ ದೇವರ ವಾಕ್ಯವನ್ನ ಕೇಳಿ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಮಾಹಿತಿ ನನ್ನ ಮೂಲಕವಾಗಿ ಸಿಕ್ಕಿದೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನಿದ್ದೇನೆ ಪ್ರಿಯರೇ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಅಪಾರ್ಚುನಿಟಿ. ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಮತ್ತೊಂದು ಸಾರಿ ವಂದನೆಗಳನ್ನು ತಿಳಿಸುತ್ತಾ ನನ್ನ ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರ ಕಣ್ಮುಚ್ಚಿದೆ ಆದರೆ ಪ್ರಾರ್ಥನೆ ಮೂಲಕವಾಗಿ ನಾವು ಈ ಒಂದು ಭಾಗವನ್ನು ಮುಗಿಸೋಣ ಪ್ರಿಯರೇ. ಕಣ್ಮುಚ್ಚೋಣ ಪ್ರಿಯರೇ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಅಲ್ಪ ಕಾಲದಲ್ಲಿ ದೇವ ನಿನ್ನ ಮಕ್ಕಳಿಗೆ ಕಿವಿಗೊಡುವ ವಿಷಯದಲ್ಲಿ ಜಾಗೃತಿ ಯಾವ ರೀತಿಯನ್ನು ಹೊಂದಿರಬೇಕು ಅನ್ನುವಂಥ ವಿಷಯವನ್ನ ನಾನು ಹೇಳಿಕೊಟ್ಟಿದ್ದೇನೆ ದೇವ. ಈ ವಾಕ್ಯದ ಭಾಗವು ನಿನ್ನ ಮಕ್ಕಳಿಗೆ ಮನಮುಟ್ಟುವ ಹಾಗೆ ನಿನ್ನ ಕೃಪೆಯನ್ನು ನೀಡು. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ದೇವ ನಾವು ಚರ್ಚೆ ಮಾಡುವಂಥ ಅವಕಾಶ ನಮಗೆ ಅನುಗ್ರಹಿಸಿಕೊಡುತ್ತಂದೆ ದೇವ. ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನೀವು ಆಶೀರ್ವದಿಸು. ಅವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ, ಭಾಗ್ಯ, ಕ್ಷೇಮ, ಸಮಾಧಾನ, ಶಾಂತಿಯನ್ನು ಅನುಗ್ರಹಿಸಿಕೊಡ್ತಂದೆ. ಯಾವ್ಯಾವ ಮಕ್ಕಳಿಗೆ ಏನೇನು ಸಮಸ್ಯೆಗಳಿದೆಯೋ ನಿಮಗೆ ಗೊತ್ತುಂಟು ದೇವ. ಅವೆಲ್ಲರನ್ನು ಮುಟ್ಟಿ ಅವರೆಲ್ಲರನ್ನು ಕೂಡ ನೀನು ಮುಟ್ಟಿದ್ದೇವ. ಅವರಿಗೆ ಶಾಶ್ವತವಾದಂಥ ಪರಿಹಾರವನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತಂದೆ ದೇವ. ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ರಾಮು ಬ್ರದರ್ ಅಂಡ್ ಟೀಮ್ ಅವ್ರಿಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಅವರೆಲ್ಲರನ್ನು ಕೂಡ ಆಶೀರ್ವದಿಸು. ಆ ಮಕ್ಕಳನ್ನ ದೇವ ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವ ಹಾಗೆ ನಿನ್ನ ಕೃಪೆಯನ್ನು ನೀಡು ದೇವ. ರೇಖಾ ಸಿಸ್ಟರ್ ಅವರನ್ನು ಕೂಡ ನೀನು ಕೈಗೊಪ್ಪಿಸ್ಕೊಡ್ತಾ ಇದ್ದೇನೆ ದೇವ. ಅಕ್ಕನವರಿಗೆ ಆರೋಗ್ಯವನ್ನ ದೇವ, ಭಾಗ್ಯವನ್ನ, ಶಾಂತಿ, ಸಮಾಧಾನವನ್ನು ಕೂಡ ಅನುಗ್ರಹಿಸಿಕೊಡ್ತಂದೆ ದೇವ. ಈ ಗೂಗಲ್ ಮೀಟ್ ನಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಹೆಸರಾಗಿ ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ತಿದ್ದೇನೆ ದೇವ. ಅವರೆಲ್ಲರನ್ನು ಕೂಡ ನೀವು ಮುಟ್ಟಿ ದೇವ, ಅವರಿಗೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಕೂಡ ದಯಪಾಲಿಸಿಕೊಡ್ತಂದೆ ದೇವ. ಅದೇ ರೀತಿ ನನಗೋಸ್ಕರವೂ ಕೂಡ, ನನ್ನ ಕುಟುಂಬಕ್ಕೋಸ್ಕರ ಕೂಡ ಪ್ರಾರ್ಥಿಸ್ತೇನೆ ದೇವ. ನಾನು, ನನ್ನ ಕುಟುಂಬವು ದೇವ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ, ದೇವರ ಭಕ್ತಿ ಜೀವಿತದಲ್ಲಿ ನಾವೆಲ್ಲರೂ ಕೂಡ ನಿಮಗ್ರರಾಗುವಂತೆ ನಿನ್ನ ಕೃಪೆಯನ್ನು ನೀಡಿದೇವ. ಜ್ಞಾನದಲ್ಲಿ, ವಿವೇಕದಲ್ಲಿ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವ ಹಾಗೆ ನಿನ್ನ ಕೃಪೆಯನ್ನು ನೀಡುತ್ತಂದೆ ದೇವ. ಮತ್ತೊಂದು ಆವರ್ತಿ ದೇವ, ಸೇರದೇ ಇರತಕ್ಕಂಥ ನನ್ನ ಸಹೋದರರಿಗೋಸ್ಕರ ಕೂಡ ಬೇಡ್ತಾ ಇದ್ದೇನೆ ದೇವ. ಅವರೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿದ್ದೇವ. ಎಲ್ಲರಿಗೂ ಶಾಂತಿ, ಸಮಾಧಾನವನ್ನು ನೀವು ಅನುಗ್ರಹಿಸಿಕೊಡ್ತಂದೆ. ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆ, ಆಮೇಲೆ. ತಂದೆಯಾದ ದೇವರ ಕೃಪೆಯು, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಇಲ್ಲಿ ಸೇರಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರೊಟ್ಟಿಗೆ ನಿರಂತರವಾಗಿ ನೆಲೆಯಾಗಿರಲಿ ತಂದೆಯೇ, ಆಮೇನ್. ಆಮೇನ್.